ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಡು ಜಾಬ್ ಅಲರ್ಟ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ಶಿಕ್ಷಕ ಹುದ್ದೆಗಳಿಗೆ ಹಂಚಿಕೆ ಆಗಿರುವಂತಹ ಅಷ್ಟು ಹುದ್ದೆಗಳ ಒಂದು ವಿಶ್ಲೇಷಣೆಗೋಸ್ಕರ ತೆಗೆದುಕೊಂಡ್ಬಂದಿದ್ದೀನಿ ಸ್ನೇಹಿತರೆ. ಮತ್ತೆ GPSTR ಮತ್ತು PSTR ಅಲ್ಲಿ ಜಿಲ್ಲಾವಾರು ಹುದ್ದೆಗಳನ್ನ ಅರ್ಜಿ ಕರೆದಿರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ನಾವು ಯಾವ ಜಿಲ್ಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು, ಮತ್ತೆ ಇರುವಂತಹ ಎಲ್ಲಾ ಜಿಲ್ಲೆಗಳ ಹುದ್ದೆಗಳ ಮಾಹಿತಿ ಕೊರತೆ ಇರುತ್ತೆ. ಮತ್ತೆ ಈಗ ಕೊಟ್ಟಿರುವಂತಹ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಎಲ್ಲಾ ಹುದ್ದೆಗಳನ್ನ ನೋಡುವಂತಹದ್ದು ಒಂದು ಕಷ್ಟಕರವಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಯಾವೆಲ್ಲ ಹುದ್ದೆಗಳನ್ನ ಆಯ್ಕೆ ಮಾಡ್ಕೊಬೇಕು, ಮತ್ತೆ ನಾವು ಹುದ್ದೆಯನ್ನ ಅರ್ಜಿ ಸಲ್ಲಿಸುವಂತಹ ಜಿಲ್ಲೆ ಯಾವುದಾಗಿರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ನೇಹಿತರೆ, ಒಟ್ಟು ಸಮಗ್ರವಾಗಿ ಇಲ್ಲಿಗೆ ಅಧಿಸೂಚಿಸಿರುವಂತಹ ಎಲ್ಲಾ ಹುದ್ದೆಗಳನ್ನ ಒಂದಿಷ್ಟು ಪಟ್ಟಿ ಮಾಡ್ಕೊಂಡ್ ಬಂದಿದ್ದೇನೆ. ಈ ಪಟ್ಟಿ ಅನುಸಾರ ನೀವೆಲ್ಲರೂ ಸಹ ವೀಕ್ಷಣೆ ಮಾಡಿ ಎಲ್ಲಾ ಹುದ್ದೆಗಳು ಸಹ ನೀವು ಯಾವ ಜಿಲ್ಲೆಗೆ ಸೂಕ್ತವಾಗಿದ್ದೀರಾ ಮತ್ತು ಅಲ್ಲಿ ಎಷ್ಟು ಹುದ್ದೆಗಳಿದಾವೆ, ಆ ಹುದ್ದೆಗಳ ಅನುಸಾರ ನಾವು ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂದಿನ ವಿಶ್ಲೇಷಣೆಯನ್ನ ಮಾಡ್ತೀವಿ ಸ್ನೇಹಿತರೆ. ಇದು ಹೀಗಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸ್ತಾರೋ ಅವರೆಲ್ಲರಿಗೂ ಸಹ ತುಂಬಾ ಉಪಯುಕ್ತವಾಗುತ್ತೆ ಅಂತ ಹೇಳ್ಕೊಂತ ಸ್ನೇಹಿತರೆ, ಒಟ್ಟಾರೆ ನೋಡೋಣ. ಮತ್ತೆ ಕಲ್ಯಾಣ ಕರ್ನಾಟಕ ಇರ್ಬೋದು, ನಂತರ ಕಲ್ಯಾಣ ಕರ್ನಾಟಕೇತರ ಗಳಲ್ಲಿ ಇಂತಹ ಎಷ್ಟು ಹುದ್ದೆಗಳಿರ್ತವೆ. ಸಾಕಷ್ಟು ಜನಕ್ಕೆ ಕಲ್ಯಾಣ ಕರ್ನಾಟಕದಲ್ಲೂ ಸಹ ನಾನೆಚ್ಕೆ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವ ಸಾಧ್ಯತೆ ಇರುತ್ತೆ. ಅದನ್ನೆಲ್ಲವೂ ಸಹ ಮಾಹಿತಿಯನ್ನ ಹೇಗೆ ನಾವು ಆಯ್ಕೆ ಮಾಡ್ಕೊಬೇಕು, ಎಷ್ಟು ಅರ್ಜಿಗಳನ್ನ ಸಲ್ಲಿಸಬೇಕು, ಮತ್ತೆ ಎಷ್ಟು ಹುದ್ದೆಗಳನ್ನ ವರ್ಗೀಕರಣ ಮಾಡಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ PSTR ಪ್ರೈಮರಿ ಸ್ಕೂಲ್ ಟೀಚರ್ ಹಾಗೂ GPSTR ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಹಾಗೂ HSTR ಹೈಸ್ಕೂಲ್ ಟೀಚರ್ ಅಷ್ಟು ಹುದ್ದೆಗಳ ಒಂದಿಷ್ಟು ಸಮಗ್ರವಾದಂತಹ ಪಟ್ಟಿಯನ್ನ ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ನಿಮಗೆ ಉಪಯುಕ್ತವಾಗುತ್ತೆ ಅಂತ ಅನ್ಕೊಳ್ತೇನೆ. ನಂತರ ಇದರ ಸಮಗ್ರವಾದಂತಹ ಒಂದು ವಿಷಯವನ್ನ ನಿಮ್ ಕಡೆ ಹಂಚ್ಕೊಳ್ತೀನಿ. ಒಂದಿಷ್ಟು ವಿಶ್ಲೇಷಣೆಯನ್ನ ಎಲ್ಲರೂ ಕೇಳಿ, ಮತ್ತೆ ಇದು ಬಹಳ ಮುಖ್ಯವಾಗಿರುತ್ತೆ. ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳಿರುವಂತಹದ್ದು, ಅಲ್ಲಿ ಅತಿ ಹೆಚ್ಚು ಜನ ಅಭ್ಯರ್ಥಿಗಳು ಬರೆಯುವಂತಹದ್ದು, ಹೀಗೆ ಸಾಕಷ್ಟು ಗೊಂದಲ ಆಗುತ್ತೆ. ಒಂದು ಕಡೆ ಪರ್ಸೆಂಟೇಜ್ ಕಡಿಮೆ ನಿಲ್ಲುವಂತಹದ್ದು, ಹೆಚ್ಚು ನಿಲ್ಲುವಂತಹದ್ದು, ಇದೆಲ್ಲ ಸರ್ವೇ ಸಾಮಾನ್ಯ ಆಗಿರುತ್ತೆ. ನಾವು ಯಾವ ಹುದ್ದೆಯನ್ನ ಆಯ್ಕೆ ಮಾಡ್ಕೊಬೇಕು, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಬನ್ನಿ ಹಾಗಾದ್ರೆ ಮೊದಲನೇದಾಗಿ ಆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನೋಡೋಣ. ಯಾರೆಲ್ಲ ಇಲ್ಲಿವರೆಗೂ ಸಹ ಕರ್ನಾಡು ಜಾಬ್ ಅಲರ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಂತ ಸ್ನೇಹಿತರೆ, ಬನ್ನಿ. ಪ್ರಾಥಮಿಕ ಶಾಲಾ ಶಿಕ್ಷಕರು ಇದು RPC ಅಡಿಯಲ್ಲಿ ಬರುತ್ತೆ. ಅಂದ್ರೆ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳಲ್ಲಿ ಬರುವಂತಹದ್ದು. ಉದಾಹರಣೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗಳನ್ನ ಒಂದಿಷ್ಟು ಕಡಿಮೆ ಎಲ್ಲಾ ಜಿಲ್ಲೆಗಳಲ್ಲೂ ಸಹ more than 10 ಕಡಿಮೆ ಇರುವಂತಹದನ್ನು ನೋಡಬಹುದು. ಉಡುಪಿ ಜಿಲ್ಲೆಯಲ್ಲಿ ಮೊದಲನೇದಾಗಿ 1 to 5 ಟೀಚರ್ಸ್ 3 ಇರುವಂತಹದ್ದು, ನಂತರ ಫಿಸಿಕಲ್ ಎಜುಕೇಶನ್ ಟೀಚರ್ 2 ಇದೆ. ನೀವು ಈಗ ಕಡಿಮೆ ಇರುವಂತಹ ಹುದ್ದೆಗಳಲ್ಲಿ ಯಾರು ಉಡುಪಿಯವರೇ ಇರ್ತೀರಾ ಅಂತವರು ನಿಮ್ಮ ಕೆಟಗರಿಗೆ ಎಷ್ಟು ಹುದ್ದೆಗಳಿದಾವೆ ಅಂತ ನೋಡ್ಕೊಳ್ಳಿ. ಸುಮ್ಮನೆ ನಿಮ್ಮ ರಿಸರ್ವೇಶನ್ ಹುದ್ದೆ ಇಲ್ಲ ಅಂತ ಹೇಳ್ಬಿಟ್ಟು 5 ಹುದ್ದೆಗಳಿಗೆ ಹಾಕ್ಬಿಟ್ಟು ನೀವು ಅರ್ಹತೆಯನ್ನ ಪಡ್ಕೊಳೋದಕ್ಕಾಗೋದಿಲ್ಲ. ಹಾಗಾಗಿ ಈಗ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾರು ಓದ್ತೀರೋ ಅತ್ಯಂತ ಕಡಿಮೆ ಹುದ್ದೆಗಳಿರೋದ್ರಿಂದ ನೀವು ಅರ್ಜಿ ಸಲ್ಲಿಸುವಂತಹ ಜಿಲ್ಲೆಯಲ್ಲಿ ನಿಮ್ಮ ರಿಸರ್ವೇಶನ್ಗೆ ಹುದ್ದೆಗಳಿದಾವ ಅನ್ನುವಂತಹದನ್ನ ಅದರ ಪಟ್ಟಿಯನ್ನ ನೋಡ್ಕೊಬೇಕು. ನಂತರ ಉತ್ತರ ಕನ್ನಡದಲ್ಲೂ ಸಹ 5 ಹುದ್ದೆಗಳಿದಾವೆ. ಈ ಜಿಲ್ಲೆಯವರು ಸಹ ಅತಿ ಹೆಚ್ಚು ಯಾವ ರಿಸರ್ವೇಶನ್ಗೆ ನಿಮ್ಮ ಸೂಕ್ತ ಮೀಸಲಾತಿಗೆ ಅದು ಬರುತ್ತಾ ಇಲ್ವಾ ಅನ್ನುವಂಥದ್ದು ನೋಡ್ಕೊಬೇಕು. ಇಲ್ಲ ಅಂದಾಗ ಬೇರೆ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮೀಸಲಾತಿಗೆ ನೀವು ಅಲ್ಲಿ ಕಾಂಪಿಟೇಷನ್ ಕೊಡಬೇಕು ಅನ್ನುವಂತಹದ್ದು. ನಂತರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳಿದಾವೆ. ಪ್ರೈಮರಿ 36, ನಂತರ ಫಿಸಿಕಲ್ ಎಜುಕೇಶನ್ ಗ್ರೇಡ್ 2 4 ಹುದ್ದೆಗಳು, ಒಟ್ಟಾರೆ 40. ಇದು ಕಲ್ಯಾಣ ಕರ್ನಾಟಕದಲ್ಲಿ ನಾನೆಚ್ಕೆ ಅವರು ಬರೆಯುವಂತಹದ್ದು. ಈ ಹುದ್ದೆಗೆ ಪರಿಗಣಿಸಲಾಗುತ್ತೆ ಅಂದ್ರೆ HK ಮತ್ತು ನಾನೆಚ್ಕೆ ಎಲ್ಲರೂ ಸಹ ಪರೀಕ್ಷೆಯನ್ನ ಬರೀತಾರೆ 20% ರಿಸರ್ವೇಶನ್ ಅಲ್ಲಿ. ಆದ್ರೆ ಅತಿ ಹೆಚ್ಚು ಅಂಕಗಳನ್ನ HK ಪಡ್ಕೊಂಡಿರ್ಲಿ, ನಾನೆಚ್ಕೆ ಪಡ್ಕೊಳ್ಳಿ, ಎಲ್ಲರೂ ಸೇರಿ ಸಮಗ್ರವಾಗಿ ಒಂದು ಪಟ್ಟಿಯನ್ನ ಮಾಡ್ತಾರೆ. ಆಮೇಲೆ ಮಿಕ್ಕಿದವರಿಗೆ ಕೆಳಗೆ ನಾನೆಚ್ಕೆಯಲ್ಲಿ HKಯಲ್ಲಿ ಕೊಡುವಂತಹದನ್ನ ನಾವು ನೋಡ್ಬೋದು. ಹಾಗಾಗಿ ಇಲ್ಲಿ ಸಹ 20% ರಿಸರ್ವೇಶನ್ಗೆ ನೀವು ಕಲಬುರಗಿ ಜಿಲ್ಲೆಗೆ ಯಾರೆಲ್ಲ ಸಹ ಎಲಿಜಿಬಲ್ ಇದ್ದೀರೋ ಅವರು ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳು ನಿಮ್ಮವು ಆಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ಇದು ಟೋಟಲ್ ಓಪನ್ ಕಾಂಪಿಟೇಟಿವ್ ಆಗುತ್ತೆ. HK ನಾನೆಚ್ಕೆ ಇಬ್ರು ಸಹ ಇದರಲ್ಲಿ ಅರ್ಹತೆಯನ್ನ ಪಡ್ಕೊಬಹುದು ಅನ್ನುವಂತಹದ್ದು. ಆದ್ರೆ HK ಅನ್ನುವಂತಹ ಸಂಪೂರ್ಣ ಹುದ್ದೆಗಳೇನಿದಾವೋ ಅವೆಲ್ಲವೂ ಸಹ ಯಾರಿಗೆ ಸಂಬಂಧಪಡುತ್ತೆ ಅಂತಂದ್ರೆ HK ಭಾಗದವರಿಗೆ ಸಂಬಂಧಪಡುತ್ತೆ. ಅಲ್ಲಿಯವರೇ ಮಾತ್ರ ಅವು ಆಯ್ಕೆ ಆಗುವಂತ ಸಾಧ್ಯತೆ. ನಂತರ ಕೊಡಗುವಿನಲ್ಲಿ 3 ಹುದ್ದೆ, ನಂತರ ಫಿಸಿಕಲ್ ಎಜುಕೇಶನ್ 1 ಇರುವಂತಹ 4 ಹುದ್ದೆಗಳು ಇರುವಂತಹದ್ದು. ನಂತರ ಕೊಪ್ಪಳದಲ್ಲಿ ಇದು 20% ರಿಸರ್ವೇಶನ್. ಕೊಪ್ಪಳದಲ್ಲಿ ಒಟ್ಟು 22 ಹುದ್ದೆಗಳಿದಾವೆ. ನೀವು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಜಿಲ್ಲೆನಾದ್ರೂ ಆಯ್ಕೆ ಮಾಡ್ಕೊಬಹುದು, ಕಲಬುರಗಿನಾರು ಆಯ್ತು, ಕೊಪ್ಪಳ. ಆದ್ರೆ ನೀವು ಅರ್ಜಿಯನ್ನ ಎಷ್ಟೇ ಸಲ್ಲಿಸಿದ್ರು ಸಹ ಹಾಗೆ ಪರೀಕ್ಷೆಯನ್ನ ಏನ್ ಮಾಡ್ಬೇಕಾಗುತ್ತೆ, ಒಂದೇ ಸೆಂಟರ್ ನಲ್ಲಿ ಬರೀಬೇಕಾಗುತ್ತೆ. ಒಂದು ನಾನೆಚ್ಕೆ ಅವರಿಗೆ ಏನಾಗಿರುತ್ತೆ ಅಂದ್ರೆ, ಒಂದು HK ಭಾಗದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತೀರಾ, ನಂತರ ನಾನೆಚ್ಕೆ ಭಾಗದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತೀರಾ. ಇಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ
ಎಚ್ ಕೆ ಯಲ್ಲಿ ಒಂದು ಜಿಲ್ಲೆ, ನಂತರ ನಾನ್ ಎಚ್ ಕೆ ಯಲ್ಲಿ ಒಂದು ಜಿಲ್ಲೆ, ಎರಡು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಅನ್ನುವಂತಹದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ನೀವು ಸರಿಯಾಗಿ ಗಮನಿಸಬೇಕು ಅಂತ. ನಂತರ ಗದಗ್ನಲ್ಲೂ ಸಹ ಅಷ್ಟೇ 5 ಹುದ್ದೆಗಳು, ಚಿಕ್ಕಬಳ್ಳಾಪುರ 5 ಹುದ್ದೆಗಳು, ಚಿಕ್ಕಮಗಳೂರು 5 ಹುದ್ದೆಗಳು, ನಂತರ ಚಿಕ್ಕೋಡಿ 5 ಹುದ್ದೆಗಳು, ಚಿತ್ರದುರ್ಗ 5, ಚಾಮರಾಜನಗರ 5, ತುಮಕೂರು, ಇಷ್ಟು ಜಿಲ್ಲೆಗಳು ಸಹ ಇಷ್ಟು ಹುದ್ದೆಗಳಿದ್ದಾವೆ. ಯಾರೆಲ್ಲ ಅರ್ಜಿ ಸಲ್ಲಿಸ್ತಿರೋ ಸ್ನೇಹಿತರು ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಕೆಟಗರಿಗೆ ಇಷ್ಟು ಹುದ್ದೆಗಳಿದಾವೆ, ಅದರಲ್ಲೂ ಕೆಟಗರಿಯಲ್ಲಿ ಪುರುಷರು ಅರ್ಜಿ ಸಲ್ಲಿಸ್ತಿದ್ದಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಇರ್ತವೆ, ನಿಮ್ ಪುರುಷರಿಗೆ ಇರೋದಿಲ್ಲ. ನಂತರ ನೀವು ಕನ್ನಡ ಮಾಧ್ಯಮ ಇರ್ತೀರಾ ಅಥವಾ ಗ್ರಾಮೀಣ ಅಭ್ಯರ್ಥಿ, ಹೀಗೆ ಕೊಟ್ಟಿರುವಂತಹ ಹುದ್ದೆಗಳು ಯಾವ ಮೀಸಲಾತಿಗಿದೆ ಅನ್ನುವಂತಹದ್ದು ಬಹಳ ಗಮನವಿಟ್ಟು ಕೇಳಬೇಕು. ನಿಮಗೆ ಅವಶ್ಯಕತೆ ಇದ್ರೆ ಅದನ್ನು ವಿಡಿಯೋ ಮಾಡಿ ಕೆಟಗರಿ ವೈಸ್ ಅಂದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಈ ಮಾಹಿತಿ ನಿಮಗೆ ಯಾಕೆ ತೆಗೆದುಕೊಂಡ್ ಬರ್ತಿದ್ದೀನಿ ಅಂತಂದ್ರೆ, ಹುದ್ದೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇರಬೇಕು. ನಿಮ್ ಕಡೆ ನಿಮ್ಮ ಕೆಟಗರಿಗೆ ಇರೋದಿಲ್ಲ ಅಥವಾ ನಿಮ್ ಮೀಸಲಾತಿಗೆ ಇರೋದಿಲ್ಲ, ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿನೇ ಇರೋದಿಲ್ಲ, ನೀವು ಅರ್ಜಿ ಸಲ್ಲಿಸಿರ್ತೀರಾ, ಆಮೇಲೆ ಎಕ್ಸಾಮ್ ಬರ್ದ್ಮೇಲೆ ಏನ್ ಮಾಡ್ತೀರಾ, ಸಫರ್ ಪಡುವಂತಹದ್ದು ಇರುತ್ತೆ. ಹಾಗಾಗಿ ಈ ಕೊಟ್ಟಿರುವಂತಹ ಇಷ್ಟು ಹುದ್ದೆಗಳಲ್ಲಿ ನೀವೇನ್ ಮಾಡ್ಬೇಕು, ನಿಮಗೆ ಮೀಸಲಾತಿ ಅನ್ವಯಿಸುತ್ತಾ ಅನ್ನುವಂತಹದನ್ನ ಮೊದಲು ಗಮನಕ್ಕೆ ಇಟ್ಟು ನೋಡ್ಕೋಬೇಕು ಅನ್ನುವಂತ. ನಂತರ ಸ್ನೇಹಿತರೆ ತುಮಕೂರು ಆದ ನಂತರ ದಕ್ಷಿಣ ಕನ್ನಡದಲ್ಲಿ ಒಟ್ಟು 8 ಹುದ್ದೆಗಳಿದಾವೆ. ದಾವಣಗೆರೆಯಲ್ಲಿ 5, ಹಾವೇರಿಯಲ್ಲಿ 5, ನಂತರ ಇದು 92% ಬೆಂಗಳೂರು ಸೆಂಟ್ರಲ್ ಹುದ್ದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಚ್ ಕೆ ಅವರಿಗೆ 8% ಅನ್ನ ತೆಗೆದಿಡ್ತಾರೆ. ಅಂದ್ರೆ ಒಟ್ಟಾರೆ ಹುದ್ದೆಗಳನ್ನ ಅಧಿಸೂಚನೆ ಹೊರಡಿಸಿರುವಂತಹ ಹುದ್ದೆಗಳಲ್ಲಿ 8% ಎಚ್ ಕೆ ಅವರಿಗೆ ತೆಗೆದಿಟ್ಟು ಇನ್ನ 92% ಏನ್ ಮಾಡಿರ್ತಾರೆ ಅಂದ್ರೆ ನಾನ್ ಎಚ್ ಕೆ ತೆಗೆದಿರ್ತಾರೆ. ಇಲ್ಲೂ ನಾನ್ ಎಚ್ ಕೆ ಏನಾಗಿರುತ್ತೆ, ಓಪನ್ ಕಾಂಪಿಟೇಟಿವ್ ಆಗಿರುತ್ತೆ. ಇಲ್ಲಿ ಎಚ್ ಕೆ ಮತ್ತೆ ನಾನ್ ಎಚ್ ಕೆ ಇಬ್ರು ಸಹ ಕಾಂಪಿಟೇಷನ್ ಅನ್ನ ಮಾಡ್ತಾರೆ, ಅವರು ಸಹ ಆಯ್ಕೆ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಇಲ್ಲಿ ಯಾರು ಮೆರಿಟ್ ಬರ್ತಾರೋ ಅಂತವ್ರನ್ನ ಮಾತ್ರ ಇಲ್ಲಿ ಎಚ್ ಕೆ ಆಗಿರ್ಲಿ ನಾನ್ ಎಚ್ ಕೆ ಆಗಿರ್ಲಿ 92% ಅಲ್ಲಿ ಆಯ್ಕೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಅದೇ ರೀತಿ ಬೆಂಗಳೂರು ನಾರ್ತ್ ಅಲ್ಲೂ ಸಹ 5 ಹುದ್ದೆಗಳಿರುವಂತಹದ್ದು. ಒಟ್ಟಾರೆ 92% ಗೆ ಬೆಂಗಳೂರು ಸೆಂಟ್ರಲ್ ಮತ್ತು ನಾರ್ತ್ ಅಳವಡಿಸುತ್ತೆ ಅನ್ನುವಂತಹದ್ದು. ನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ 6 ಹುದ್ದೆಗಳಿದಾವೆ. ಇಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಯಾರು ಇದ್ದೀರೋ ಅದೆಲ್ಲೂ ಸಹ ಈ ಒಟ್ಟು ಹುದ್ದೆಗಳ ವರ್ಗೀಕರಣವನ್ನು ನೋಡಿ. ನಂತರ ಬೆಂಗಳೂರು ಸೌತ್ ಅಲ್ಲಿ 4 ಹುದ್ದೆಗಳು, ಬೆಳಗಾವಿ ಸೌತ್ ಅಲ್ಲಿ ಸಹ 7 ಹುದ್ದೆಗಳಿರುವಂತಹದ್ದು. ನಂತರ ಬಳ್ಳಾರಿಯಲ್ಲಿ 20%, ಇದು ನಾನೊಚ್ಚಿಕೆಗೆ ಇರುವಂತಹದ್ದು. ಒಟ್ಟು 6 ಜಿಲ್ಲೆಗಳು ಬರ್ತವೆ. ಈಗಾಗಲೇ ಇಲ್ಲಿ 2 ಜಿಲ್ಲೆಗಳು ಹೋದು, ಕಲಬುರಗಿ ಮತ್ತೆ ಕೊಪ್ಪಳ. ನಂತರ ಬರುವಂತಹದ್ದು ಬಳ್ಳಾರಿ, ನಂತರ ಬೀದರು, ಇನ್ನೂ 2 ಜಿಲ್ಲೆಗಳು ಕೆಳಗಿದ್ದಾವೆ. ಈ ಜಿಲ್ಲೆಗಳಿಗೆ ನಾನ್ ಎಚ್ ಕೆ ಅವರು ಸಹ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಆಯ್ಕೆಯಾಗುವಂತ ಸಾಧ್ಯತೆ ಇರುತ್ತೆ. ಇದು ಸಹ ಓಪನ್ ಕಾಂಪಿಟೇಟಿವ್ ಎಚ್ ಕೆ ಮತ್ತು ನಾನ್ ಎಚ್ ಕೆ ಇಬ್ರು ಸಹ ಭಾಗವಹಿಸಿ ಯಾರು ಮೆರಿಟ್ ಬರುತ್ತೋ ಅವರನ್ನ ಮಾತ್ರ ಪರಿಗಣಿಸಲಾಗುತ್ತೆ ಅನ್ನುವಂತಹದ್ದು. ನಂತರ ಬಾಗಲಕೋಟೆಯಲ್ಲಿ 6 ಹುದ್ದೆಗಳಿರುವಂತಹದ್ದು. ನಂತರ ಬೀದರಲ್ಲಿ 4 ಹುದ್ದೆಗಳು, ಮಂಡ್ಯದಲ್ಲಿ 4 ಹುದ್ದೆಗಳು, ನಂತರ ಮಧುಗಿರಿಯಲ್ಲಿ 4, ಮೈಸೂರಲ್ಲಿ 5 ಇರುವಂತಹದ್ದು. ವಿಜಯನಗರದಲ್ಲಿ 17 ಹುದ್ದೆಗಳಿದ್ದಾವೆ. ವಿಜಯನಗರ ಅಂದ ತಕ್ಷಣ ನಮಗೆ ಹೊಸಪೇಟೆ ಬರುತ್ತೆ, ಅಲ್ಲೂ ಸಹ 20% ಇದೆ ಎಚ್ ಕೆ ಮತ್ತು ನಾನ್ ಎಚ್ ಕೆ. ಹೈದರಾಬಾದ್ ಕರ್ನಾಟಕ ಬರೋದ್ರಿಂದ ಅಂದ್ರೆ ಇದು ಅಂದ್ರೆ ಅಲ್ಲಿರುವಂತಹ ಹುದ್ದೆಗಳಿಗೆ 100ರಲ್ಲಿ 20% ಹುದ್ದೆಗಳನ್ನು ಏನ್ ಮಾಡಲಾಗುತ್ತೆ ಅಂತಂದ್ರೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಓಪನ್ ಕಾಂಪಿಟೇಟಿವ್ ಆಗಿ ಕೊಟ್ಟಿರುವಂತಹದ್ದು. ಮತ್ತು ಬೆಂಗಳೂರಲ್ಲಿ ಎಚ್ ಕೆ ಅವರಿಗೆ ಕೊಡಲಾಗುತ್ತೆ, ಅದು 8% ಅಲ್ಲಿ ಎಚ್ ಕೆ ಅವರನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಲಾಗುತ್ತೆ. 92% ಅಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಇಬ್ಬರನ್ನು ಸಹ ಆಯ್ಕೆ ಮಾಡ್ಕೊಳ್ಳಲಾಗುತ್ತೆ ಅನ್ನುವಂತಹದ್ದು. ನಂತರ ವಿಜಯಪುರ 6 ಹುದ್ದೆಗಳು, ಸಿರ್ಸಿ 5 ಹುದ್ದೆಗಳು, ಶಿವಮೊಗ್ಗ 5 ಹುದ್ದೆಗಳು, ಹಾಸನ 3 ಹುದ್ದೆಗಳು. ಹಾಗಾಗಿ ನೀವು 3 ಹುದ್ದೆಗಳು ಇದಾವೆ ಅಂತ ಹೋಗ್ಬಿಟ್ಟು ಸುಮ್ಮನೆ ಅರ್ಜಿ ಸಲ್ಲಿಸ್ಬಿಟ್ಟು ಅಲ್ಲಿ ನಿಮಗೆ ಕೆಟಗರಿನೇ ಇಲ್ಲ ಅಂದ್ರೆ ಸುಮ್ಮನೆ ಎಕ್ಸಾಮ್ ಬರೀಬೇಕಾಗುತ್ತೆ. ಹಾಗಾಗಿ ನಿಮ್ಮ ಮೀಸಲಾತಿ ಅನ್ವಯ ನೀವೇನ್ ಮಾಡ್ಬೇಕು, ಹುದ್ದೆಗಳನ್ನ ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತಹದ್ದು. ನಂತರ ನೋಡ್ಬೋದು ಸ್ನೇಹಿತರೆ, ಇನ್ನೊಂದು ಹೈದರಾಬಾದ್ ಕರ್ನಾಟಕ 20%, 18 ಹುದ್ದೆಗಳಿದಾವೆ. ಇವು ಇಷ್ಟು ಹುದ್ದೆಗಳಿರುವಂತಹದನ್ನು ನೋಡ್ಬೋದು. ಒಟ್ಟಾರೆ 1ರಿಂದ 5 ಶಿಕ್ಷಕರು, 221 ಫಿಸಿಕಲ್ ಎಜುಕೇಶನ್ ಟೀಚರ್, 59 ಇರುವಂತಹದ್ದು ನೋಡ್ಬೋದು. ಒಟ್ಟಾರೆ ಇಷ್ಟು ಜಿಲ್ಲೆಗಳಲ್ಲಿ ನೀವು ಸರಿಯಾಗಿ ನೋಡ್ಕೊಳ್ಳಿ ಯಾವ ಜಿಲ್ಲೆಗೆ ನಿಮ್ಮ ಮೀಸಲಾತಿ ಇದೆ, ನಾವು ಎಲ್ಲಿಗೆ ಅರ್ಜಿಯನ್ನು ಸಲ್ಲಿಸಬೇಕು. 2 ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ, ಆದ್ರೆ ಪರೀಕ್ಷೆಯನ್ನ ಒಂದೇ ಕಡೆ ಬರಿಬೇಕಾದಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಂತರ ನಿಮಗೆ ಪರೀಕ್ಷೆಯ ಕೊನೆ ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂದ್ರೆ ಪರೀಕ್ಷೆ ಇನ್ನೇನು 2 ದಿನ ಇದೆ ಅನ್ನುವಾಗ ಈ ಶಾಲಾ ಶಿಕ್ಷಣ ಇಲಾಖೆ ಲಿಸ್ಟ್ ಅನ್ನ ಬಿಡುತ್ತೆ, ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಅರ್ಜಿಗಳನ್ನ ಸಲ್ಲಿಸಲಾಗಿದೆ ಅಂತ. ಹಾಗಾಗಿ 2 ಚಾಯ್ಸ್ ಅನ್ನ ತೆಗೆದುಕೊಳ್ರಿ. ಅಂದ್ರೆ ನಿಮಗೆ ಆಗುವಂತಹ ಸಾಧ್ಯತೆ ಇರುತ್ತೆ, ಅಥವಾ ಮೇ ಬಿ ಈ ತರ ನಾನು 2 ಜಿಲ್ಲೆ ಯಾವ್ದಾರ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡ್ ಬರ್ತೀನಿ ಅಂತ. ಯಾಕಂದ್ರೆ ಒಂದ್ ಜಿಲ್ಲೆಯಲ್ಲಿ ನೀವು ಹಾಕಿದಂತ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ಬೋದು, ಅಥವಾ ಇನ್ನೊಂದು ಜಿಲ್ಲೆಯಲ್ಲಿ ಕಡಿಮೆ ಸಂಖ್ಯೆ ಬರ್ಬೋದು. ಹಾಗಾಗಿ 2 ಚಾಯ್ಸ್ ಅನ್ನ ತೆಗೆದುಕೊಳ್ಳಿ, ನಿಮಗೆ ಇಷ್ಟ ಆಗೋ ರೀತಿ ಕಡಿಮೆ ಇರುವಂತಹ ಸ್ಥಳಕ್ಕೆ ಹೋಗ್ಬಿಟ್ಟು ಎಕ್ಸಾಮ್ ಬರೆಯುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೊಂದು ಆಯ್ಕೆ ಆಗಿರ್ಲಿ ಅಂತ ಅಷ್ಟೇ. ಆಮೇಲೆ ಆ ಜಿಲ್ಲೆಗೆ ಹಾಕ್ಬೇಕಿತ್ತು, ನಾನು ಈ ಜಿಲ್ಲೆಗೆ ಹಾಕ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಗೊಂದಲವನ್ನ ಒಳಪಡೋದು ಬೇಡ ಅನ್ನುವಂತಹದ್ದು.
ಇದು ನಂತರ ಸ್ನೇಹಿತರೆ ಮೇಗಿನದ್ದು ಪ್ರೈಮರಿ ಸ್ಕೂಲ್ ಟೀಚರ್ ನಾನ್ ಎಚ್ ಕೆ ಆದ್ರೆ ಇದು ಎಚ್ ಕೆ ಅನ್ನ ನೋಡ್ಬೋದು. ಪ್ರೈಮರಿ ಸ್ಕೂಲ್ ಟೀಚರ್ ಎಚ್ ಕೆ ವಿಭಾಗದಲ್ಲಿ ಇಲ್ಲಿ ಎಚ್ ಕೆ ಭಾಗದವರು ಮಾತ್ರ ಆಯ್ಕೆ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಯಾರೆಲ್ಲ ಈ ಹುದ್ದೆಗಳಿಗೆ ಸಂಬಂಧಪಡುತ್ತೋ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತಹದ್ದು ಒಟ್ಟು 1ರಿಂದ 5 ಟೀಚರ್ 144 ಮತ್ತೆ ಫಿಸಿಕಲ್ ಎಜುಕೇಶನ್ ಟೀಚರ್ 15, ಒಟ್ಟಾರೆ 159 ಹುದ್ದೆಗಳಿರುವಂತಹದ್ದು ಇಲ್ಲಿ ಕಲಬುರಗಿಯಲ್ಲಿ. ಕೊಪ್ಪಳದಲ್ಲಿ 78 ಮತ್ತೆ ಫಿಸಿಕಲ್ ಎಜುಕೇಶನ್ ಟೀಚರ್ 15, ಒಟ್ಟಾರೆ 93 ಹುದ್ದೆಗಳು, ಒಟ್ಟು 80% ಇರುವಂತಹದ್ದು. ನಂತರ ಬೆಂಗಳೂರು ಸೆಂಟ್ರಲ್ ಆಗ್ಲೇ ಹೇಳ್ತಾ ಇದ್ದೆ 8% ಅಲ್ಲಿ 92% ಕೊಟ್ಟರೆ ಇಲ್ಲಿ 8% ಅವರಿಗೋಸ್ಕರನೇ ಕೊಟ್ಟಿರುತ್ತೆ. ಆ ತರ ಒಂದು ಹುದ್ದೆ ಇರುವಂತಹದ್ದು. ಈ ಒಂದು ಹುದ್ದೆ ಇದೆ ಅಂದ್ರೆ ಯಾರು ತಮ್ಮ ಮೀಸಲಾತಿ ಇದೆ ಅವ್ರು ನೋಡ್ಬಿಟ್ಟು ಹೆಚ್ಚು ಕಾಂಪಿಟೇಷನ್ ಮಾಡುವಂತಹದ್ದು ಒಳ್ಳೆಯದು. ನಂತರ ಇಲ್ಲೂ ಸಹ ನೋಡ್ಬೋದು 2 ಹುದ್ದೆಗಳಿದಾವೆ. ಈ 2 ಹುದ್ದೆಗಳು ಯಾವ ಮೀಸಲಾತಿಗಿದೆ ಅನ್ನುವಂತಹದನ್ನ ನೀವು ಗಮನಿಸಬೇಕು ಎಚ್ಚರಿಕೆಯಿಂದ, ಈ 8% ಅಲ್ಲಿ ಕೊಟ್ಟಿರುವಂತಹದನ್ನ. ನಂತರ ಬಳ್ಳಾರಿಯಲ್ಲಿ 84, ಅದೇ ಬಳ್ಳಾರಿಯಲ್ಲಿ 12 ಫಿಸಿಕಲ್ ಎಜುಕೇಶನ್, ಟೋಟಲ್ 96 ಇರುವಂತಹದ್ದು. ಬೀದರಲ್ಲಿ 99, ನಂತರ ಫಿಸಿಕಲ್ ಎಜುಕೇಶನ್ 4, ಒಟ್ಟು 103 ಹುದ್ದೆಗಳು. ರಾಯಚೂರಲ್ಲಿ 106, ನಂತರ ಫಿಸಿಕಲ್ ಎಜುಕೇಶನ್ ಟೀಚರ್ ಗ್ರೇಡ್ 2 18, ಒಟ್ಟು 124 ಹುದ್ದೆಗಳು. ಯಾದಗಿರಿಯಲ್ಲಿ 64, ನಂತರ 1 to 5 64, ನಂತರ ಫಿಸಿಕಲ್ ಎಜುಕೇಶನ್ ಟೀಚರ್ 12, ಒಟ್ಟು 76 ಹುದ್ದೆಗಳು. ಇಲ್ಲಿ 1 to 5 ಟೋಟಲ್ 577 ಹುದ್ದೆಗಳು ಇರುವಂತಹದ್ದು. ಫಿಸಿಕಲ್ ಎಜುಕೇಶನ್ ಟೀಚರ್ 77 ಹುದ್ದೆಗಳು ಇರುವಂತಹದ್ದು. ಇಷ್ಟು ಹುದ್ದೆಗಳನ್ನ ಇದು ಎಚ್ ಕೆ ವಿಭಾಗಕ್ಕೆ ಅಧಿಸೂಚನೆಯನ್ನ ಹೊರಡಿಸಿರುವಂತಹದ್ದು. ಇದರಲ್ಲಿ ಅತಿ ಹೆಚ್ಚು ಹುದ್ದೆಗಳಿರೋ ಕಡೆಗೆ ನೀವು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನಿಮ್ಮ ಮೀಸಲಾತಿಗೆ ಎಷ್ಟು ಹುದ್ದೆಗಳು ಬಂದಿದ್ದಾವೆ, ನಾನು ಯಾವ ಸ್ಥಾನದಲ್ಲಿದ್ದೇನೆ, ಎಷ್ಟೆಲ್ಲ ಕಾಂಪಿಟೇಷನ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಗಮನವನ್ನ ಹರಿಸಿ ನೀವು ಅರ್ಜಿಯನ್ನ ಇಷ್ಟು ಜಿಲ್ಲೆಗಳಿಗೆ ಎಚ್ ಕೆ ವಿಭಾಗದವರು ಅರ್ಜಿಯನ್ನ ಸಲ್ಲಿಸಬೇಕು. ಒಟ್ಟು ಒಂದು ಸುವರ್ಣ ಅವಕಾಶ ಎಚ್ ಕೆ ಭಾಗದವರಿಗೆ ಇಷ್ಟು ಹುದ್ದೆಗಳನ್ನ ಅಧಿಸೂಚನೆಯನ್ನ ಹೊರಡಿಸಿರುವಂತಹದ್ದು. ಯಾರೆಲ್ಲ ಓದ್ತಿದ್ದೀರೋ ಸ್ವಂತ ಪ್ರಯತ್ನ ಪಟ್ಟು ಈ ಕಾಂಪಿಟೇಟಿವ್ ಯುಗದಲ್ಲಿ ಈ ಹುದ್ದೆಗಳನ್ನ ತೆಗೆದುಕೊಳ್ಳಿ ಅಂತ ಆಶಯಿಸ್ತಾ ಸ್ನೇಹಿತರೆ, ಇಷ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿರುವಂತಹದ್ದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿರೋ ಅವರು ಕರುನಾಡು ಜಾಬ್ ಅಲರ್ಟ್ಸ್ ಚಾನಲ್ ಯೂಟ್ಯೂಬ್ ಚಾನಲ್ ಅನ್ನ ವಿಸಿಟ್ ಮಾಡಿ, ಇನ್ನೂ ಹೆಚ್ಚಿನ ಹುದ್ದೆಗಳ ಮಾಹಿತಿ ಸಿಗುತ್ತೆ. ಯಾರೆಲ್ಲ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿದ್ದೀರೋ ಅವರೆಲ್ಲರಿಗೂ ಸಹ ಉಚಿತ ತರಗತಿಗಳನ್ನ ಮಾಡಲಾಗ್ತಿದೆ. ಈ ತರಗತಿಗಳ ಮುಖಾಂತರ ನೀವು ಇನ್ನೂ ಹೆಚ್ಚಿನ ಅಂಕಗಳನ್ನ ತೆಗೆಯೋದಕ್ಕೆ ಸಹಕಾರವನ್ನ ನೀಡಲಾಗುತ್ತೆ. ಮತ್ತು ಸ್ನೇಹಿತರೆ, ಇಷ್ಟು ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗಳಿರುವಂತಹದ್ದು. ಇದರಲ್ಲಿ ಜಿಲ್ಲಾವಾರು ನಾನು ಹೇಳಿರುವಂತಹ ಅಷ್ಟು ಜಿಲ್ಲೆಗಳಲ್ಲಿ ನಿಮಗೆ ಯಾವೆಲ್ಲ ಮಾಹಿತಿಗಳು, ಯಾವ ಜಿಲ್ಲೆ ನಿಮಗೆ ಅವಶ್ಯಕವಾಗಿ ಸೂಕ್ತ ಅನ್ನುವಂತಹದನ್ನ ಗಮನದಲ್ಲಿಟ್ಕೊಂಡು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ, ಮತ್ತೆ ಇಷ್ಟು ಹುದ್ದೆಗಳ ಮಾಹಿತಿ ಸ್ನೇಹಿತರೆ ಎಲ್ಲರೂ ಸಹ ಗಮನ ಇಟ್ಟು ನೋಡೋಕ್ಕಾಗಿರೋದಿಲ್ಲ. ಹಾಗಾಗಿ ಒಂದಿಷ್ಟು ಸಮಗ್ರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಗೊತ್ತಾದ್ರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೂಕ್ತ ಆಗುತ್ತೆ ಅನ್ನುವಂತಹದನ್ನ ಸರಳವಾಗಿ ಇದನ್ನ ನಾನು ತೆಗೆದುಕೊಂಡ್ಬಂದಿದ್ದೀನಿ. ಇದರಲ್ಲಿ ಏನಾದ್ರೂ ಕೆಲವೊಂದು ಜಿಲ್ಲೆಗಳ ಅಂಕಿ ಸಂಖ್ಯೆ ವ್ಯತ್ಯಾಸಗಳಾಗಿದ್ರೆ ಅದನ್ನ ಮನ್ನಿಸಿ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ, ಈ ತರ ಬದಲಾವಣೆ ಆಗಿದೆ ಅಂತ ನಾನು ಸರಿಪಡಿಸಿಕೊಂಡು ಅದನ್ನ ಮುಂದಿನ ಸಂದರ್ಭದಲ್ಲಿ ಅದನ್ನ ಸರಿಪಡಿಸ್ತೇನೆ. ಇಷ್ಟು ಸ್ನೇಹಿತರೆ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗಳು ಇರುವಂತಹದ್ದು. ನಂತರ GPSTR ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದಿರೋ ಆ ಹುದ್ದೆಗಳ ಒಂದಿಷ್ಟು ವಿಶ್ಲೇಷಣೆಯನ್ನ ಮಾಡೋಣ ಸ್ನೇಹಿತರೆ. GPSTR ಅಲ್ಲಿ ಸಾಕಷ್ಟು ಹುದ್ದೆಗಳನ್ನ ಅಧಿಸೂಚನೆ ಹೊರಡಿಸಿರುವಂತದ್ದು ನೋಡಬಹುದು. ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಇದು ನಾನ್ ಎಚ್ ಕೆ ವಿಭಾಗದಲ್ಲಿ ಅಧಿಸೂಚನೆಯನ್ನ ಹೊರಡಿಸಿರುವಂತಹದ್ದು. ಈ ಕೊಪ್ಪಳದಲ್ಲಿ ಮೊದಲು ನೋಡೋದಿದ್ರೆ 20% ಇರುವಂತಹದ್ದು. ಇದನ್ನ ಎಚ್ ಕೆ ಅವರು ನಾನ್ ಎಚ್ ಕೆ ಅವರು ಇಬ್ರು ಸಹ ಅರ್ಜಿಯನ್ನು ಇದಕ್ಕೆ ಸಲ್ಲಿಸಬಹುದು. ಓಪನ್ ಕಾಂಪಿಟೇಟಿವ್ ಆಗಿರುತ್ತೆ. ಇದರಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂತಾರೋ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು ನೋಡಬಹುದು 6 to 8 41 ಹುದ್ದೆಗಳು. ಇಂಗ್ಲಿಷ್ ಟೀಚರ್ 6 ಇರುವಂತಹದ್ದು, ಮ್ಯಾಥ್ಸ್ ಟೀಚರ್ 37, ಬಯಾಲಜಿ ಟೀಚರ್ 12, ಸೋಷಿಯಲ್ ಸೈನ್ಸ್ ಟೀಚರ್ 27 ಹುದ್ದೆಗಳು ಮತ್ತು ಕಂಪ್ಯೂಟರ್ ಸೈನ್ಸ್ 12. ಒಟ್ಟಾರೆ 135 ಹುದ್ದೆಗಳು 20% ಅಲ್ಲಿ ಇರುವಂತಹದ್ದು ನೋಡಬಹುದು. ಇದು ಒಂದು ಅವಕಾಶ. ಯಾರೆಲ್ಲ ಅತಿ ಹೆಚ್ಚು ವಿಷಯ ಜ್ಞಾನವನ್ನು ಪಡ್ಕೊಂತೀರ, ನಾನು ಆಯ್ಕೆ ಆಗ್ತೀನಿ ಅನ್ನುವಂತಹ ಉತ್ಸಾಹ ಇರುತ್ತಾ ಇಲ್ಲಿ ಬರೀರಿ ಸ್ನೇಹಿತರೆ. ಇಲ್ಲೂ ಸಹ ನೀವು ಆಯ್ಕೆ ಆಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ನಾನ್ ಎಚ್ ಕೆ ಹಾಕ್ಬಾರ್ದು ಅನ್ನುವಂತಹ ಪರಿಕಲ್ಪನೆ ಇಲ್ಲ. ಎಚ್ ಕೆ ಯಲ್ಲೂ ಸಹ ಏನಾಗಿದೆ 20% ಹುದ್ದೆಗಳನ್ನ ಅವಕಾಶ ಮಾಡಿಕೊಡಲಾಗಿದೆ ಅನ್ನುವಂತಹದ್ದು ಗಮನದಲ್ಲಿ ಇಟ್ಕೊಬೇಕು ಅನ್ನುವಂತಹದ್ದು. ನಂತರ ಬರುವಂತಹ ಜಿಲ್ಲೆ ಸ್ನೇಹಿತರೆ ತುಮಕೂರು. ಇದು ತುಮಕೂರು ಜಿಲ್ಲೆಯಲ್ಲಿ ನಾನ್ ಎಚ್ ಕೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸುವಂತಹದ್ದು ಬರುತ್ತೆ. ಒಟ್ಟು 64 ಹುದ್ದೆಗಳಿರುವಂತಹದ್ದು. ಇಂಗ್ಲಿಷ್ ಟೀಚರ್ 3, ನಂತರ ಮ್ಯಾಥ್ಸ್ ಟೀಚರ್ 61, ಬಯಾಲಜಿ ಟೀಚರ್ 8, ಸೋಷಿಯಲ್ ಸೈನ್ಸ್ ಟೀಚರ್ 25, ನಂತರ ಕಂಪ್ಯೂಟರ್ ಸೈನ್ಸ್ 6, ಒಟ್ಟು 167 ಹುದ್ದೆಗಳು. ಇವು ಸತಿ ಬಹುತೇಕವಾಗಿ ಒಂದು ಹೋರಾಟದ ಫಲವಾಗಿ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗಳನ್ನ ಅತಿ ಹೆಚ್ಚು ಅಧಿಸೂಚನೆಯನ್ನ ಹೊರಡಿಸಿರುವಂತಹ ನೋಡ್ಬೋದು.
ಸಾಕಷ್ಟು ಹುದ್ದೆಗಳಿದಾವೆ. ಯಾರೆಲ್ಲ ಕನ್ನಡ ಐಚ್ಛಿಕ ವಿಷಯವನ್ನ ಓದ್ಕೊಂಡು ಪದವಿಯನ್ನ ಪಡ್ಕೊಂಡಿರೋ ಅವರಿಗೆಲ್ಲರಿಗೂ ಸಹ ಈ ಹುದ್ದೆಗಳು ಒಂದು ಸುವರ್ಣ ಅವಕಾಶ ಸ್ನೇಹಿತರೆ. ಸತಿ ಎಲ್ಲ ಇಂಗ್ಲಿಷ್ ಟೀಚರ್ ಅನ್ನ ಅತಿ ಹೆಚ್ಚಾಗಿ ಕರೀತಾ ಇದ್ರು. ಈ ಬಾರಿ ಏನಾಗಿದೆ, ಕನ್ನಡ ಶಿಕ್ಷಕರನ್ನ ಅತಿ ಹೆಚ್ಚಾಗಿ ಅಧಿಸೂಚನೆಯನ್ನು ಹೊರಡಿಸಿರುವಂತಹದ್ದು. ನಂತರ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಒಟ್ಟು 55 ಹುದ್ದೆಗಳು ಕನ್ನಡ ಭಾಷಾ ಶಿಕ್ಷಕರಿದ್ರೆ 121 ಇಂಗ್ಲಿಷ್ ಟೀಚರ್ ಇರುವಂತಹದ್ದು. ಇಂಗ್ಲಿಷ್ ಟೀಚರ್ಗಳಲ್ಲಿ GPST ಅತಿ ಹೆಚ್ಚು ಜಿಲ್ಲೆ ಕಾಲ್ ಮಾಡಿರೋದು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಎನ್ನುವಂತಹದ್ದು. ನಂತರ ಮ್ಯಾಥ್ಸ್ ಟೀಚರ್ 50 ಇರುವಂತಹದ್ದು, ಬಯಾಲಜಿ ಟೀಚರ್ 85, ಸೈನ್ಸ್ ಟೀಚರ್ 155 ಮತ್ತು ಕಂಪ್ಯೂಟರ್ ಟೀಚರ್ 6 ಹುದ್ದೆಗಳು. ಒಟ್ಟಾರೆ 472 ಹುದ್ದೆಗಳು ಬೆಂಗಳೂರು ಸೆಂಟ್ರಲ್ ಒಂದರಲ್ಲೇ ಇರುವಂತಹದ್ದು ಮುಖ್ಯವಾಗಿ ಕಂಡು ಬರುತ್ತೆ. ನಂತರ ಬೆಳಗಾವಿ ಸೌತ್ ಅಲ್ಲಿ ನೋಡೋದಿದ್ರೆ 65 ಕನ್ನಡ ಭಾಷಾ ಶಿಕ್ಷಕರು, ಇಂಗ್ಲಿಷ್ ಟೀಚರ್ 4 ಇರುವಂತಹದ್ದು, ಮ್ಯಾಥ್ಸ್ ಟೀಚರ್ 74, ನಂತರ ಬಯಾಲಜಿ ಟೀಚರ್ 33, ಸೋಷಿಯಲ್ ಸೈನ್ಸ್ ಟೀಚರ್ 53, ಕಂಪ್ಯೂಟರ್ ಟೀಚರ್ 11, ಒಟ್ಟು 240 ಹುದ್ದೆಗಳು ನಮಗೆ ಬೆಳಗಾವಿಯಲ್ಲಿ ಕಂಡು ಬರ್ತವೆ. ನಂತರ ಹೈದರಾಬಾದ್ ಕರ್ನಾಟಕ ಬರುವಂತಹ ಬಳ್ಳಾರಿ ಜಿಲ್ಲೆಯಲ್ಲಿ 20% ಇರುತ್ತೆ. ಇಲ್ಲೂ ಸಹ HK ಮತ್ತು ನಾನ್ HK ಅವರು ಭಾಗವಹಿಸಬಹುದು. ಈ ಮತ್ತೆ ಬೀದರು ಸಹ ಇಲ್ಲೇ ಇರುವಂತಹದ್ದು. ನಂತರ ವಿಜಯನಗರ ಜಿಲ್ಲೆ ಒಟ್ಟಾರೆ 20% ನಲ್ಲಿ ಈ ಹುದ್ದೆಗಳು ಬರ್ತದೆ. ನಾನ್ HK ಇಬ್ರು ಸಹ ಭಾಗವಹಿಸಬಹುದು. ಇಲ್ಲಿ ಕನ್ನಡ ಟೀಚರ್ ಬಳ್ಳಾರಿಯಲ್ಲಿ 16 ಇದ್ರೆ, ಬೀದರಲ್ಲಿ 6, ವಿಜಯನಗರದಲ್ಲಿ 9 ಇರುವಂತಹದ್ದು. ಇಂಗ್ಲಿಷ್ ಟೀಚರ್ 4 ಮತ್ತೆ ಬೀದರಲ್ಲಿ 3, ನಂತರ ವಿಜಯನಗರದಲ್ಲಿ 3 ಇರುವಂತಹದ್ದು. ನಂತರ ಮ್ಯಾಥ್ಸ್ ಟೀಚರ್ 29, ಬಳ್ಳಾರಿಯಲ್ಲಿ, ಬೀದರಲ್ಲಿ 20, ನಂತರ ವಿಜಯನಗರದಲ್ಲಿ 33. ನಂತರ ಬಯಾಲಜಿ ಟೀಚರ್ ನೋಡೋದಿದ್ರೆ ಬಳ್ಳಾರಿಯಲ್ಲಿ 8, ನಂತರ ಬೀದರಲ್ಲಿ 2, ನಂತರ ವಿಜಯನಗರದಲ್ಲಿ 6 ಇರುವಂತಹದ್ದು. ನಂತರ ಬಳ್ಳಾರಿಯಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ 8 ಇರುವಂತಹದ್ದು, ಬೀದರಲ್ಲಿ 4 ಇರುವಂತಹದ್ದು, ವಿಜಯನಗರದಲ್ಲಿ 5 ಇರುವಂತಹದ್ದು. ಕಂಪ್ಯೂಟರ್ ಸೈನ್ಸ್ ಟೀಚರ್ ನೋಡೋದಿದ್ರೆ ಬಳ್ಳಾರಿಯಲ್ಲಿ 8 ಇರುವಂತಹದ್ದು, ಬೀದರಲ್ಲಿ 4, ನಂತರ ವಿಜಯನಗರದಲ್ಲಿ 4 ಹುದ್ದೆಗಳು. ಒಟ್ಟಾರೆ ಬಳ್ಳಾರಿಯಲ್ಲಿ 73, ನಂತರ ಬೀದರಲ್ಲಿ 39, ವಿಜಯನಗರದಲ್ಲಿ 60 ಹುದ್ದೆಗಳಿರುವಂತಹದ್ದು. ಈ ಅವಕಾಶಗಳನ್ನು ಸಹ ನಾನ್ HK ವಿದ್ಯಾರ್ಥಿಗಳು ಬಳಸ್ಕೊಬಹುದು. ನಂತರ ಇದು HK ವಿದ್ಯಾರ್ಥಿಗಳು ಸಹ ಉಪಯುಕ್ತವಾಗಿರುತ್ತೆ. ಅತಿ ಹೆಚ್ಚು ಶೇಕಡ ಮೆರಿಟ್ ಅನ್ನ ಯಾರು ಪಡ್ಕೊಂತಾರೋ ಅವರಿಗೆ ಈ ಹುದ್ದೆಗಳ ಅನುಕೂಲತೆ ಹೆಚ್ಚಾಗಿರುತ್ತೆ ಅನ್ನುವಂತಹದ್ದು. ನಂತರ ಉಡುಪಿಯಲ್ಲಿ ನೋಡೋದಿದ್ರೆ ಕನ್ನಡ ಭಾಷಾ ಶಿಕ್ಷಕರು 60, ಇಂಗ್ಲಿಷ್ ಟೀಚರ್ 23, ನಂತರ ಮ್ಯಾಥ್ಸ್ ಸೈನ್ಸ್ ಟೀಚರ್ 50, ನಂತರ ಬಯಾಲಜಿ ಟೀಚರ್ 21 ಇರುವಂತಹದ್ದು, ಸೋಷಿಯಲ್ ಸೈನ್ಸ್ ಟೀಚರ್ 32, ನಂತರ ಕಂಪ್ಯೂಟರ್ ಸೈನ್ಸ್ ಟೀಚರ್ 5. ಒಟ್ಟಾರೆ 190 ಹುದ್ದೆಗಳು ಉಡುಪಿಯಲ್ಲಿದೆ. ಯಾರೆಲ್ಲ ಉಡುಪಿ ಭಾಗದಲ್ಲಿ ಅಲ್ಲೆಲ್ಲ ಇದ್ದೀರೋ ಅವರೆಲ್ಲರೂ ಸಹ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು, ಅಥವಾ ಕರ್ನಾಟಕದಾದ್ಯಂತ ಯಾವ ಜಿಲ್ಲೆ ನೀವು ಆಯ್ಕೆ ಮಾಡ್ಕೊಂತೀರೋ ಆ ಜಿಲ್ಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕೊಡಗು ಜಿಲ್ಲೆಯಲ್ಲಿ 36 ಇರುವಂತಹದ್ದು. ಇಲ್ಲಿ ಇಂಗ್ಲಿಷ್ ಟೀಚರ್ ಇಲ್ಲದೆ ಇರುವಂತಹದನ್ನು ಗಮನಿಸಬಹುದು. ಕೊಡಗು ಜಿಲ್ಲೆಯಲ್ಲಿ ಸುಮ್ಮನೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಪೋಸ್ಟೇ ಇರೋದಿಲ್ಲ, ಅಂತದನ್ನೆಲ್ಲ ನಾವು ಎಚ್ಚರಿಕೆಯಿಂದ ನೋಡ್ಕೊಬೇಕು. ನಂತರ ಮ್ಯಾಥ್ಸ್ ಟೀಚರ್ 36 ಇರುವಂತಹದ್ದು ಕೊಡಗಲ್ಲಿ ನೋಡಿ. ಮತ್ತೆ ಬಯಾಲಜಿ ಟೀಚರ್ ಇಲ್ಲಿ ಕೊಡಗಲ್ಲಿ ಇಲ್ಲ, ಗಮನಿಸಿ. ಯಾರೆಲ್ಲ ಬಯಾಲಜಿ ಇದ್ದೀರೋ ಕೊಡಗು ಜಿಲ್ಲೆಯನ್ನು ಎಕ್ಸೆಪ್ಟ್ ಮಾಡ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ. ನಂತರ ಸೋಷಿಯಲ್ ಸೈನ್ಸ್ ಟೀಚರ್ 7 ಇರುವಂತಹದ್ದು, ನಂತರ ಕಂಪ್ಯೂಟರ್ ಸೈನ್ಸ್ 3. ಒಟ್ಟಾರೆ 82 ಹುದ್ದೆಗಳು ಎಲ್ಲಾ ವಿಷಯದಿಂದ ಕೊಡಗಲ್ಲಿರುವಂತಹದ್ದು. ನಂತರ ಚಿಕ್ಕಬಳ್ಳಾಪುರದಲ್ಲಿ 52 ಇದೆ, ಇಂಗ್ಲಿಷ್ ಟೀಚರ್ 6 ಇದೆ, ನಂತರ ಮ್ಯಾಥ್ಸ್ ಟೀಚರ್ 53, ನಂತರ ಬಯಾಲಜಿ ಟೀಚರ್ 2 ಇರುವಂತಹದ್ದು, ಸೋಷಿಯಲ್ ಸೈನ್ಸ್ 18, ನಂತರ ಕಂಪ್ಯೂಟರ್ ಸೈನ್ಸ್ 6 ಇರುವಂತಹದ್ದು. ಒಟ್ಟಾರೆ 137 ಹುದ್ದೆಗಳು ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರುತ್ತೆ. ನಂತರ 73 ಹುದ್ದೆಗಳು ಚಿಕ್ಕಮಗಳೂರಲ್ಲಿ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗಳಿರುವಂತಹದ್ದು. ಹಾಗಾಗಿ ಯಾರು ಸ್ವತಃ ತಮ್ಮ ಸ್ವಂತ ಜಿಲ್ಲೆಯಲ್ಲಿ ಇದೀರೋ ಅಂತಹ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ, ತಮ್ಮ ಮೊದಲನೇ ಪ್ರಿಫರೆನ್ಸ್ ಅನ್ನ ತಮ್ಮ ಜಿಲ್ಲೆಗಳಿಗೆ ಕೊಡಬೇಕು. ನಂತರ ಇನ್ನೊಂದು ಚಾಯ್ಸ್ ಅನ್ನ ಯಾವ ಜಿಲ್ಲೆಗೆ ನೀವು ಸೂಕ್ತವಾಗಿರುತ್ತೋ ನೀವು ವಿಚಾರಿಸಿರ್ತೀರೋ, ಬೇರೆ ಕಡೆಗೆಲ್ಲ ಎಲ್ಲಿ ಕಾಂಪಿಟೇಷನ್ ವಸತಿ ಕಡಿಮೆ ಪರ್ಸೆಂಟೇಜ್ ಇರ್ತಿದೆ ಮತ್ತೆ ಎಲ್ಲಿ ಅತಿ ಕಡಿಮೆ ಜನ ಬರೀತಾರೆ ಅನ್ನುವಂತಹ ನೀವೊಂದಿಷ್ಟು ಸರ್ವೆಯನ್ನ ಮಾಡಿರ್ತೀರೋ, ಆ ಸರ್ವೆ ಪ್ರಕಾರ ನಿಮಗೆ ಸೂಕ್ತವನ್ನಿಸುವಂತಹ ಇನ್ನೊಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಒಟ್ಟು 3 ಅಲ್ಲ 4 ಅಲ್ಲ 5 ಅರ್ಜಿಯನ್ನು ಸಲ್ಲಿಸಬಹುದು 5 ಜಿಲ್ಲೆಗಳಿಗೆ. ಆದ್ರೆ ಎಕ್ಸಾಮ್ ಅನ್ನುವಂತಹದ್ದು ಒಂದೇ ಜಿಲ್ಲೆಯಲ್ಲಿ ಬರೀಬೇಕಾಗಿರುತ್ತೆ ಅನ್ನುವಂತಹದ್ದು. ನಂತರ ಇಂಗ್ಲಿಷ್ ಟೀಚರ್ 5 ಇರುವಂತಹದ್ದು, ಇಲ್ಲಿ ಮ್ಯಾಥ್ಸ್ ಟೀಚರ್ 64 ಇರುವಂತಹದ್ದು ಚಿಕ್ಕಮಗಳೂರಲ್ಲಿ, ಬಯಾಲಜಿ ಟೀಚರ್ 2 ಇರುವಂತಹದ್ದು, ನಂತರ ಸೋಷಿಯಲ್ ಸೈನ್ಸ್ ಟೀಚರ್ 14, ಕಂಪ್ಯೂಟರ್ ಸೈನ್ಸ್ ಟೀಚರ್ 8 ಇರುವಂತಹದ್ದು. ಒಟ್ಟಾರೆ 166 ಹುದ್ದೆಗಳು ನಮಗೆ ಚಿಕ್ಕಮಗಳೂರಲ್ಲಿ ಕಂಡು ಬರ್ತವೆ. ನಂತರ ಚಿಕ್ಕೋಡಿಯಲ್ಲಿ 86 ಇದೆ ನೋಡಿ ಕನ್ನಡ ಟೀಚರು, ಇಂಗ್ಲಿಷ್ ಟೀಚರ್ 3 ಇರುವಂತಹದ್ದು, ಮ್ಯಾಥ್ಸ್ ಸೈನ್ಸ್ ಟೀಚರ್ 86, ಬಯಾಲಜಿ ಟೀಚರ್ 15, ಸೋಷಿಯಲ್ ಸೈನ್ಸ್ ಟೀಚರ್ 18, ನಂತರ ಕಂಪ್ಯೂಟರ್ ಸೈನ್ಸ್ ಟೀಚರ್ 14. ಒಟ್ಟಾರೆ 272 ಹುದ್ದೆಗಳು ನಮಗೆ ಚಿಕ್ಕೋಡಿಯಲ್ಲಿ ಕಂಡು ಬರ್ತವೆ. ನಂತರ ಚಾಮರಾಜನಗರ ಸ್ನೇಹಿತರೆ 50 ಹುದ್ದೆಗಳು ಇರುವಂತಹದ್ದು, ಕನ್ನಡ ಟೀಚರು, ಇಂಗ್ಲಿಷ್ ಟೀಚರ್ 45, ನಂತರ ಮ್ಯಾಥ್ಸ್ ಟೀಚರ್ ಇಲ್ಲಿ ನೋಡಿ ಚಾಮರಾಜನಗರದಲ್ಲಿ ಕಂಡು ಬಂದಿಲ್ಲ, ಇದು ಸಹ ಗಮನದಲ್ಲಿ ಇಟ್ಕೊಬೇಕು. ವಸತಿ ಕೊಡಗಲ್ಲಿ ಒಂದಿಷ್ಟು ಹುದ್ದೆಗಳಿಲ್ಲ, ನಂತರ ಚಾಮರಾಜನಗರದಿಲ್ಲ. ಸುಮ್ಮನೆ ಬ್ಲೈಂಡ್ ಆಗಿ ಹುದ್ದೆಗಳನ್ನ ನೋಡ್ಕೊಂಡಲೆ, ಮೀಸಲಾತಿಗಳನ್ನ ನೋಡ್ಕೊಂಡಲೆ ಸುಮ್ಮನೆ ಹೋಗಿ ಅರ್ಜಿ ಸಲ್ಲಿಸ್ಬಿಟ್ಟೆ ಸ್ನೇಹಿತರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ನೋಡ್ಕೊಬೇಕು. ಮತ್ತೆ ಕಡಿಮೆ ಹುದ್ದೆಗಳಿರ್ತವೆ, ನಾನು
ಇದೇ ಖಾಲಿದೆ ಒಂದೆಷ್ಟು ಹುದ್ದೆಗಳಿದಾವೆ ಅಂತ ಅರ್ಜಿ ಸಲ್ಲಿಸೋದಲ್ಲ. ನೋಡ್ಬೇಕು, ಇಲ್ಲಿ ಚಾಮರಾಜನಗರದಲ್ಲಿ ಬಯಾಲಜಿ ಟೀಚರ್ 3 ಇದಾವೆ, ಅಲ್ಲಿ ನಿಮಗೆ ಮೀಸಲಾತಿನೇ ಇರೋದಿಲ್ಲ. ಸುಮ್ಮನೆ ಅರ್ಜಿ ಸಲ್ಲಿಸಿ ಎಕ್ಸಾಮ್ ಬರೀಬೇಕಾಗುತ್ತೆ, ಆದ್ರೆ ಆಯ್ಕೆ ಅಂತಲೂ ಆಗೋದಿಲ್ಲ ಅನ್ನುವಂಥದ್ದು. ಸೋಷಿಯಲ್ ಸೈನ್ಸ್ ಟೀಚರ್ 10 ಇದೆ, ಕಂಪ್ಯೂಟರ್ ಸೈನ್ಸ್ 5 ಇರುವಂತದ್ದು. ಒಟ್ಟು 113 ಹುದ್ದೆಗಳು ಚಾಮರಾಜನಗರದಲ್ಲಿದೆ. ದಕ್ಷಿಣ ಕನ್ನಡದಲ್ಲಿ ನೋಡಬಹುದು, ಒಟ್ಟು ಕನ್ನಡ ಟೀಚರ್ 84, ಇಂಗ್ಲಿಷ್ ಟೀಚರ್ 16, ಮ್ಯಾಥ್ಸ್ ಸೈನ್ಸ್ ಟೀಚರ್ 71, ಮತ್ತೆ ಬಯಾಲಜಿ ಟೀಚರ್ 21, ಸೋಷಿಯಲ್ ಸೈನ್ಸ್ 34, ಕಂಪ್ಯೂಟರ್ ಸೈನ್ಸ್ ಟೀಚರ್ 7, ಒಟ್ಟಾರೆ 236 ಹುದ್ದೆಗಳು ದಕ್ಷಿಣ ಕನ್ನಡದಲ್ಲಿರುವಂತಹದ್ದು. ಧಾರವಾಡದಲ್ಲಿ 47 ಕನ್ನಡ ಟೀಚರು, ನಂತರ ಇಂಗ್ಲಿಷ್ ಟೀಚರ್ 13, ಮ್ಯಾಥ್ಸ್ ಟೀಚರ್ 74, ನಂತರ ಬಯಾಲಜಿ ಟೀಚರ್ 21, ನಂತರ ಸೋಷಿಯಲ್ ಸೈನ್ಸ್ 85, ನಂತರ ಕಂಪ್ಯೂಟರ್ ಸೈನ್ಸ್ 9, ಒಟ್ಟಾರೆ 249 ಹುದ್ದೆಗಳಿರುವಂತಹದ್ದು ನಮಗೆ ಬಹುತೇಕ ಕಾಣಿಸುತ್ತೆ. ನಾನೆಚ್ಕೆಯಲ್ಲಿ ಧಾರವಾಡದಲ್ಲಿ 85 ಸೋಷಿಯಲ್ ಸೈನ್ಸ್ ಟೀಚರ್ ಅತಿ ಹೆಚ್ಚಿದಾವೆ ಅನ್ನುವಂಥದ್ದು ನಮಗೆ ಕಂಡು ಬರುತ್ತೆ. ಅದನ್ನ ಬಿಟ್ಟರೆ ನಮಗೆ ಬೆಂಗಳೂರಲ್ಲಿ 155 ಹುದ್ದೆಗಳು ಇರುವಂತಹದ್ದು ನಮಗೆ ಗಮನ ಬರುತ್ತೆ. ಸೆಕೆಂಡ್ ಆಪ್ಷನ್ಸ್ ಅತಿ ಹೆಚ್ಚು ಸೋಷಿಯಲ್ ಸೈನ್ಸ್ ಟೀಚರ್ ಇರುವಂತಹದ್ದು ಧಾರವಾಡದಲ್ಲಿ ಅನ್ನುವಂಥದ್ದು ನಮಗೆ ಗಮನದಲ್ಲಿರಬೇಕು. ನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಕನ್ನಡ ಟೀಚರ್ 47 ಇರುವುದು, ಇಂಗ್ಲಿಷ್ ಟೀಚರ್ 21, ನಂತರ ಮ್ಯಾಥ್ಸ್ ಟೀಚರ್ 40, ನಂತರ ಬರುವಂತಹದ್ದು ಬಯಾಲಜಿ ಟೀಚರ್ 13, ಸೋಷಿಯಲ್ ಸೈನ್ಸ್ 25, ನಂತರ ಕಂಪ್ಯೂಟರ್ ಸೈನ್ಸ್ 4, ಒಟ್ಟಾರೆ 151 ಹುದ್ದೆಗಳನ್ನ ನಾವಿಲ್ಲಿ ಪಟ್ಟಿಯಾಗಿ ನೋಡಬಹುದು ಅನ್ನುವಂತಹದ್ದು. ನಂತರ ಬೆಂಗಳೂರು ದಕ್ಷಿಣದಲ್ಲಿ 48 ಕನ್ನಡ ಟೀಚರು, ಇಂಗ್ಲಿಷ್ 2 ಟೀಚರು. ಈ ಇಂಗ್ಲಿಷ್ 2 ಟೀಚರ್ ಇದೆ ಅಂದ ತಕ್ಷಣ ಸ್ನೇಹಿತರೆ ನೀವು ನಿಮಗೆ ಮೀಸಲಾತಿ ಇದೆ ಅಂದ್ರೆ ಮಾತ್ರ ಹಾಕಿ, ಇಲ್ಲಾಂದ್ರೆ ಹಾಕಕ್ ಹೋಗ್ಬೇಡಿ ಅನ್ನುವಂತಹದ್ದು. ನಂತರ ಮ್ಯಾಥ್ಸ್ ಟೀಚರ್ 40, 5 ಹುದ್ದೆಗಳು ಇಲ್ಲಿ ಬಯಾಲಜಿ ಟೀಚರ್, ಸೋಷಿಯಲ್ ಸೈನ್ಸ್ 18, ನಂತರ ಕಂಪ್ಯೂಟರ್ ಸೈನ್ಸ್ 14, ಒಟ್ಟು 117 ಹುದ್ದೆಗಳು ಬೆಂಗಳೂರು ದಕ್ಷಿಣದಲ್ಲಿರುವಂತಹದ್ದು. ಮಂಡ್ಯದಲ್ಲಿ ನೋಡಿ 84 ಕನ್ನಡ ಟೀಚರ್ ಇದ್ದಾವೆ, ಇಂಗ್ಲಿಷ್ ಟೀಚರ್ ಒಂದಿದೆ. ಇದು ಯಾವ ಮೀಸಲಾತಿಗಿದೆ ಅನ್ನುವಂಥದ್ದನ್ನು ನೋಡಿ ನೀವು ಅರ್ಜಿಯನ್ನ ಸಲ್ಲಿಸಿ ಇಂಗ್ಲಿಷ್ ಟೀಚರು. ನಂತರ ಇಲ್ಲಿ 78 ಹುದ್ದೆಗಳು ಮ್ಯಾಥ್ಸ್ ಸೈನ್ಸ್ ಟೀಚರ್ ಇರುವಂತಹದ್ದು, 5 ಹುದ್ದೆಗಳಲ್ಲಿ ಬಯಾಲಜಿ ಟೀಚರ್, 11 ಸಮಾಜ ವಿಜ್ಞಾನ, ನಂತರ 8 ಹುದ್ದೆಗಳು ಗಣಕಯಂತ್ರ, ಒಟ್ಟಾರೆ 187 ಹುದ್ದೆಗಳು ನಮಗೆ ಕಂಡು ಬರ್ತವೆ ಅನ್ನುವಂತಹದ್ದು. ಮೈಸೂರಲ್ಲಿ 72 ಕನ್ನಡ ಟೀಚರ್ ಇರುವಂತಹದ್ದನ್ನು ನೋಡಬಹುದು, ಇಂಗ್ಲಿಷ್ ಟೀಚರ್ 3, 85 ಮ್ಯಾಥ್ಸ್ ಟೀಚರು, ನಂತರ ಬರುವಂತಹದ್ದು ಬಯಾಲಜಿ ಟೀಚರು 5, ಸೋಷಿಯಲ್ ಸೈನ್ಸ್ 15, ಮತ್ತೆ ಕಂಪ್ಯೂಟರ್ ಸೈನ್ಸ್ 9, ಒಟ್ಟಾರೆ 189 ಹುದ್ದೆಗಳು ನಮಗೆ ಯಾವ್ದ್ರಲ್ಲಿ ಕಂಡು ಬರ್ತವೆ, ಮೈಸೂರಿನಲ್ಲಿ ಕಂಡು ಬರುವಂತಹದ್ದು ಗೊತ್ತಾಗುತ್ತೆ. ನಂತರ ಯಾದಗಿರಿ 31 ಹುದ್ದೆಗಳು ನಮಗೆ ಕಂಡು ಬರ್ತವೆ. ಯಾವ್ದ್ರಲ್ಲಿ ಯಾದಗಿರಿಯಲ್ಲಿ ಇದು 20% ರಿಸರ್ವೇಶನ್ ಸ್ನೇಹಿತರೆ, ಇಲ್ಲಿ ರಿಮಾರ್ಕ್ಸ್ ಹಾಕಿಲ್ಲ, 20% ರಿಸರ್ವೇಶನ್ ಬರುತ್ತೆ. ಎಲ್ಲರೂ ಸಹ ಇದಕ್ಕೆ ನಾನ್ HK ಮುಕ್ತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ 6 ಹುದ್ದೆಗಳು ಇಂಗ್ಲಿಷ್ ಟೀಚರ್ ಇರುವಂತಹದ್ದು, 31 ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಮ್ಯಾಥ್ಸ್ ಟೀಚರು, 14 ಬಯಾಲಜಿ, 9 ಸಮಾಜ ವಿಜ್ಞಾನ, 6 ಕಂಪ್ಯೂಟರ್ ಟೀಚರ್, ಒಟ್ಟಾರೆ 97 ಹುದ್ದೆಗಳಿಗೆ ಏನಾಗಿದೆ ನಾವು ನಾನ್ HK ಇಬ್ರು ಸಹ GPTಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು 20% ರಿಸರ್ವೇಶನ್ ಆಗಿರುತ್ತೆ ಅನ್ನುವಂತ ನೋಡಬಹುದು. ಈಗಾಗಲೇ 20% ರಿಸರ್ವೇಶನ್ ಅಲ್ಲಿ ನಮಗೆ 5ನೇ ಜಿಲ್ಲೆ ಸಿಗ್ತಿದೆ, ಯಾವ್ದಪ್ಪ, ಯಾದಗಿರಿ. ನೀವು 6 ಜಿಲ್ಲೆಗಳಲ್ಲಿ ಯಾವ್ದಾರ ಒಂದು ಜಿಲ್ಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು. ನಂತರ ವಿಜಯಪುರದಲ್ಲಿ 80 ಹುದ್ದೆಗಳು ಕನ್ನಡ ಶಿಕ್ಷಕರು, ಇಂಗ್ಲಿಷ್ ಟೀಚರ್ 7 ಇರುವಂತಹದ್ದು, ಮ್ಯಾಥ್ಸ್ 74, ನಂತರ ಬಯಾಲಜಿ ಟೀಚರ್ 17, 162 ಹುದ್ದೆಗಳು ಸಮಾಜ ವಿಜ್ಞಾನ ಶಿಕ್ಷಕರು. ನಂತರ ಅಂದ್ರೆ ವಿಜಯಪುರವನ್ನು ಬಿಟ್ಟರೆ ಸೆಕೆಂಡ್ ಆಪ್ಷನ್ ಸೋಷಿಯಲ್ ಟೀಚರ್ ಅಲ್ಲಿ ಇರುವಂತಹದ್ದು ಅತಿ ಹೆಚ್ಚು ಹುದ್ದೆಗಳು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಇರುವಂತಹದ್ದು. ನಂತರ ಧಾರವಾಡ 85 ಹುದ್ದೆಗಳು ಕಂಡು ಬಂದಿರುವಂತಹದ್ದು. ನಂತರ ಇಲ್ಲಿ ಗಣಕಯಂತ್ರ ಶಿಕ್ಷಕರ 12, ಒಟ್ಟಾರೆ 352 ಹುದ್ದೆಗಳು ವಿಜಯಪುರದಲ್ಲಿ ಒಂದು ಒಳ್ಳೆಯ ಅವಕಾಶ ಇರುವಂತಹದ್ದು. ನಂತರ ಶಿರ್ಸಿಯಲ್ಲಿ 49 ಕನ್ನಡ ಟೀಚರು, ಇಂಗ್ಲಿಷ್ ಟೀಚರ್ 10, ಮ್ಯಾಥ್ಸ್ ಟೀಚರ್ 54, ನಂತರ ಬಯಾಲಜಿ ಟೀಚರ್ 9, ಸಮಾಜ ವಿಜ್ಞಾನ 10, ನಂತರ ಗಣಕಯಂತ್ರ 6, ಒಟ್ಟು 138 ಹುದ್ದೆಗಳು ನಮಗೆ ಕಂಡು ಬರ್ತವೆ. ದಾವಣಗೆರೆಯಲ್ಲಿ 32 ಇದೆ ಕನ್ನಡ ಟೀಚರು, ಇಂಗ್ಲಿಷ್ ಟೀಚರ್ 11, ಮ್ಯಾಥ್ಸ್ ಸೈನ್ಸ್ ಟೀಚರು 61, ನಂತರ 4 ಹುದ್ದೆಗಳು ಇಲ್ಲಿ ನಮಗೆ ಬಯಾಲಜಿ ಟೀಚರ್ ಇದಾವೆ, ಸಮಾಜ ವಿಜ್ಞಾನ ಶಿಕ್ಷಕ 25, ನಂತರ 6 ಹುದ್ದೆಗಳು ಗಣಕಯಂತ್ರ ಶಿಕ್ಷಕರು, ಒಟ್ಟು 139 ಹುದ್ದೆಗಳು ಕಂಡು ಬರ್ತವೆ. ನಂತರ ಗದಗಲ್ಲಿ 52 ಕನ್ನಡ ಭಾಷಾ ಶಿಕ್ಷಕರು, 2 ಹುದ್ದೆಗಳು ಇಂಗ್ಲಿಷ್ ಶಿಕ್ಷಕರು, 2 ಹುದ್ದೆಗಳಿದೆ ನೋಡಿ ಗದಗ್ನಲ್ಲಿ. ಮೀಸಲಾತಿಯನ್ನು ನೋಡ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ. ನಂತರ 63 ಹುದ್ದೆಗಳು ಅಂತಹದ್ದು ಎಲ್ಲಪ್ಪ ಅಂತಂದ್ರೆ ನಮಗೆ ಸಿಗ್ತಿರುವಂತಹ ಹುದ್ದೆ ಇದು ಮ್ಯಾಥ್ಸ್ ಸೈನ್ಸ್ ಟೀಚರು, 12 ಬಯಾಲಜಿ, 40 ಸಮಾಜ ವಿಜ್ಞಾನ, 8 ಗಣಕಯಂತ್ರ, ಒಟ್ಟಾರೆ 177 ಹುದ್ದೆಗಳು ನಮಗೆ ಗದಗ್ನಲ್ಲಿ ಕಂಡು ಬರ್ತವೆ. ಕೋಲಾರದಲ್ಲಿ 60 ಇದಾವೆ ನೋಡಿ ಕನ್ನಡ ಟೀಚರು, ನಂತರ 10 ಇಂಗ್ಲಿಷ್ ಟೀಚರು, 60 ಮ್ಯಾಥ್ಸ್ ಸೈನ್ಸ್ ಟೀಚರು, ನಂತರ 4 ಹುದ್ದೆಗಳು ನಮಗೆ ಬಯಾಲಜಿ ಟೀಚರು, 16 ಹುದ್ದೆಗಳು ಸ್ನೇಹಿತರೆ ನಮಗೆ
ಕಂಡು ಬರ್ತಿರುವಂತಹದ್ದು ಸಮಾಜ ವಿಜ್ಞಾನ ಶಿಕ್ಷಕರು ಅಲ್ಲಿ ಕೋಲಾರದಲ್ಲಿ 6 ಗಣಕಯಂತ್ರ, ಒಟ್ಟಾರೆ 156 ಹುದ್ದೆಗಳು ನಮಗೆ ಕೋಲಾರದಲ್ಲಿ ಸಿಗ್ತವೆ. ನಂತರ ಶಿವಮೊಗ್ಗದಲ್ಲಿ 60 ಹುದ್ದೆಗಳಿದೆ ನೋಡಿ, ಕನ್ನಡ ಟೀಚರು, 8 ಇಂಗ್ಲಿಷ್ ಟೀಚರು, 70 ಹುದ್ದೆಗಳು ನಮಗೆ ಮ್ಯಾಥ್ಸ್ ಅಲ್ಲಿ ಸಿಕ್ಕಿದ್ರೆ 6 ಹುದ್ದೆಗಳು ನಮಗೆ ಬಯಾಲಜಿ ಟೀಚರ್. ಒಟ್ಟಾರೆ ಸಮಾಜ ವಿಜ್ಞಾನ ಶಿಕ್ಷಕರು 21 ಶಿವಮೊಗ್ಗದಲ್ಲಿದೆ, 7 ಗಣಕಯಂತ್ರ, ಒಟ್ಟಾರೆ 172 ಹುದ್ದೆಗಳು ನಮಗೆ ಶಿವಮೊಗ್ಗದಲ್ಲಿ ಸಿಗ್ತವೆ. ಮಧುಗಿರಿಯಲ್ಲಿ 43 ಕನ್ನಡ ಶಿಕ್ಷಕರಿದ್ದಾರೆ ನೋಡಿ, ಇದೊಂದು ಶೈಕ್ಷಣಿಕ ಜಿಲ್ಲೆ. ಶಿರ್ಸಿ ಮತ್ತೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗಳಾಗಿದ್ದಾವೆ, ನಮಗೆ 2 ಜಿಲ್ಲೆಗಳು ಬಹುತೇಕ ಜಾಸ್ತಿ ಬರುವಂತಹದ್ದು. ನಂತರ 40 ಹುದ್ದೆಗಳು ಇಂಗ್ಲಿಷ್ ಟೀಚರ್ ಇದೆ ಮಧುಗಿರಿಯಲ್ಲಿ ನೋಡಿ. ಇಲ್ಲಿ ನಮಗೆ ಗಣಿತ ವಿಜ್ಞಾನ ಶಿಕ್ಷಕರು ಮಧುಗಿರಿಯಲ್ಲಿ ಇಲ್ಲ, ಎಚ್ಚರಿಕೆಯಿಂದ ಅರ್ಜಿಯನ್ನು ಸಲ್ಲಿಸಿ. ನಂತರ 5 ಹುದ್ದೆಗಳು ನಮಗೆ ಬಯಾಲಜಿ ಟೀಚರ್ ಇದೆ ಮಧುಗಿರಿಯಲ್ಲಿ, 9 ಟೀಚರ್ಗಳು ಸಮಾಜ ವಿಜ್ಞಾನ ಶಿಕ್ಷಕರು ಮಧುಗಿರಿಯಲ್ಲಿ, 4 ಶಿಕ್ಷಕರು ನಮಗೆ ಗಣಕಯಂತ್ರ ಶಿಕ್ಷಕರು, ಒಟ್ಟು 101 ಹುದ್ದೆಗಳು ಮಧುಗಿರಿಯಲ್ಲಿ ಇರುವಂತಹದ್ದು. ಹಾವೇರಿಯಲ್ಲಿ ನೋಡಿ ಸ್ನೇಹಿತರೆ 77 ಕನ್ನಡ ಶಿಕ್ಷಕರಿರುವಂತಹದ್ದು, 6 ಇಂಗ್ಲಿಷ್ ಟೀಚರು, 72 ಗಣಿತ ವಿಜ್ಞಾನ ಶಿಕ್ಷಕರು, 12 ಬಯಾಲಜಿ, 60 ಹುದ್ದೆಗಳು ನಮಗೆ ಎಲ್ಲಿ ಕಂಡು ಬರ್ತದವೆ ಸಮಾಜ ವಿಜ್ಞಾನ ಶಿಕ್ಷಕರು ಹಾವೇರಿಯಲ್ಲಿ ಇದಾವೆ. ಒಂದು ಒಳ್ಳೆಯ ಅವಕಾಶ ಅಂದ್ರೆ ಇದು 3ನೇ 4ನೇ ಸ್ಥಾನದಲ್ಲ ಬರುತ್ತೆ ಹಾವೇರಿ. ನಂತರ 8 ಹುದ್ದೆಗಳು ನಮಗೆ ಗಣಕಯಂತ್ರ ಶಿಕ್ಷಕರು ಸಿಕ್ಕಿದ್ದು, 235 ಹುದ್ದೆಗಳು ನಮಗೆ ಹಾವೇರಿಯಲ್ಲಿ ಅರ್ಜಿ ಸಲ್ಲಿಸಿರುವಂತಹ ನಮಗೆ ಅವಕಾಶ ಇದೆ. ಬೆಂಗಳೂರು 4ರಲ್ಲಿ 44 ಹುದ್ದೆಗಳು ಸ್ನೇಹಿತರೆ ಕನ್ನಡ ಶಿಕ್ಷಕರು, 117 ಇಂಗ್ಲಿಷು ನೋಡಿ. 117 ಇಂಗ್ಲಿಷ್ ಟೀಚರ್ ಇದೆಯಲ್ಲ, ಇದು ತುಂಬಾ ಬಹುಮುಖ್ಯವಾಗಿ 2ನೇ ಸ್ಥಾನದಲ್ಲಿದೆ. ಬೆಂಗಳೂರಲ್ಲಿ 1ನೇ ಸ್ಥಾನ ಇಂಗ್ಲಿಷ್ ಹುದ್ದೆಯಲ್ಲಿ 121 ಬೆಂಗಳೂರು ಸೆಂಟ್ರಲ್ ಅಲ್ಲಿ ಇದ್ರೆ, 2ನೇ ಸ್ಥಾನ ಯಾವ್ದಕ್ಕೆ ಬರುತ್ತೆ ಅಂದ್ರೆ 117 ಬೆಂಗಳೂರು 4. ನಿನ್ನೆಲ್ಲ ಬಿಟ್ರೆ 40, 30, 10, 15, 20 ಇದೇ ತರನೇ ಬೇರೆ ಜಿಲ್ಲೆಗಳಲ್ಲಿ ಹುದ್ದೆಗಳು ಇರುವಂತಹದ್ದು ನೋಡಬಹುದು. ನಂತರ ಗಣಿತ ವಿಜ್ಞಾನ ಶಿಕ್ಷಣ 40 ಇದ್ರೆ 57 ಬಯಾಲಜಿ ಟೀಚರ್, 37 ಸಮಾಜ ವಿಜ್ಞಾನ, 5 ಕಂಪ್ಯೂಟರ್ ಸೈನ್ಸ್ ಟೀಚರ್, ಒಟ್ಟು 300 ಹುದ್ದೆಗಳು ನಮಗೆ ಬೆಂಗಳೂರು 4ರಲ್ಲಿ ಸಿಗುವಂತಹದ್ದು. ಚಿತ್ರದುರ್ಗದಲ್ಲಿ 66 ಕನ್ನಡ ಭಾಷಾ ಶಿಕ್ಷಕರಿದ್ರೆ, 1 ಇಂಗ್ಲಿಷ್ ಟೀಚರ್ ಇದೆ. ಇದನ್ನ ನೋಡಿ ರಿಸರ್ವೇಶನ್ ನೋಡ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ. 62 ಮ್ಯಾಥ್ಸ್ ಸೈನ್ಸ್ ಟೀಚರ್, 7 ಹುದ್ದೆಗಳು ಬಯಾಲಜಿ ಟೀಚರು, 25 ಹುದ್ದೆಗಳು ಸಮಾಜ ವಿಜ್ಞಾನ, 6 ಕಂಪ್ಯೂಟರ್ ಶಿಕ್ಷಕರು, ಒಟ್ಟು 167 ಹುದ್ದೆಗಳು ಇಲ್ಲಿದ್ದಾವೆ ಚಿತ್ರದುರ್ಗದಲ್ಲಿರುವಂತಹದ್ದು. ನಂತರ ಉತ್ತರ ಕನ್ನಡದಲ್ಲೂ ಸ್ನೇಹಿತರೆ 60 ಹುದ್ದೆಗಳಿರುವಂತಹದ್ದು. 1 ಹುದ್ದೆ ಇದೆ ಇಲ್ಲಿ ಉತ್ತರ ಕನ್ನಡದಲ್ಲಿ ಇಂಗ್ಲಿಷ್ ಟೀಚರು, ಇದನ್ನ ನೋಡಿ ಗಮನಿಸಿಟ್ಟು ಅರ್ಜಿಯನ್ನು ಸಲ್ಲಿಸಿ. ನಂತರ 50 ಹುದ್ದೆಗಳು ಮ್ಯಾಥ್ಸ್ ಸೈನ್ಸ್ ಟೀಚರು, 1 ಹುದ್ದೆ ಸ್ನೇಹಿತರೆ ಇಲ್ಲಿ ಬಯಾಲಜಿ ಟೀಚರ್ ಇದೆ ಉತ್ತರ ಕನ್ನಡದಲ್ಲಿ, ಯಾರು ಅರ್ಹರಿದ್ದೀರೋ ಅದನ್ನ ಸಲ್ಲಿಸಿ. ನಂತರ 9 ಹುದ್ದೆಗಳು ಸಮಾಜ ವಿಜ್ಞಾನ ಶಿಕ್ಷಕರು ಉತ್ತರ ಕನ್ನಡದಲ್ಲಿ, 7 ಹುದ್ದೆಗಳು ಇರುವಂತಹದ್ದು ಇಲ್ಲಪ್ಪ ಅಂತಂದ್ರೆ 5 ಹುದ್ದೆಗಳು ಕಂಪ್ಯೂಟರ್ ಟೀಚರ್ ಉತ್ತರ ಕನ್ನಡದಲ್ಲಿ, ಒಟ್ಟಾರೆ 126 ಹುದ್ದೆಗಳಿದೆ. ನಂತರ ಬಾಗಲಕೋಟೆಯಲ್ಲಿ 58 ಕನ್ನಡ ಟೀಚರ್ ಇರುವಂತಹದ್ದು, 14 ಇಂಗ್ಲಿಷ್ ಟೀಚರು, ಮ್ಯಾಥ್ಸ್ ಟೀಚರ್ 62, 15 ಬಯಾಲಜಿ ಟೀಚರು, 77 ಸಮಾಜ ವಿಜ್ಞಾನ ಶಿಕ್ಷಕರಿದೆ, ಇಲ್ಲೂ ಸಹ ಒಂದಿಷ್ಟು ಜಾಸ್ತಿ ಇರುವಂತಹದ್ದು. ನಂತರ 12 ಹುದ್ದೆಗಳು ನಮಗೆ ಗಣಕಯಂತ್ರ ಶಿಕ್ಷಕರು ಬಾಗಲಕೋಟೆಯಲ್ಲಿ, ಒಟ್ಟಾರೆ 238 ಹುದ್ದೆಗಳು ಇರುವಂತಹದ್ದು. ನಂತರ ಸ್ನೇಹಿತರೆ 83 ಹಾಸನದಲ್ಲಿ ಕನ್ನಡ ಶಿಕ್ಷಕರು ಇರುವಂತಹದ್ದು ಬಹಳ ಮುಖ್ಯ. ನಂತರ 2 ಹುದ್ದೆಗಳಲ್ಲಿ ನಮಗೆ ಬಹುತೇಕ ಕಾಣ್ತಾ ಇಂಗ್ಲಿಷ್ ಟೀಚರ್ ಹಾಸನದಲ್ಲಿ, 80 ಶಿಕ್ಷಕ ಮ್ಯಾಥ್ಸ್ ಸೈನ್ಸ್ ಟೀಚರು, 6 ಬಯಾಲಜಿ, 14 ನಮಗೆ ಸಮಾಜ ವಿಜ್ಞಾನ ಶಿಕ್ಷಕರು, 8 ಗಣಕ ಶಿಕ್ಷಕರು, ಒಟ್ಟು ಹಾಸನದಲ್ಲಿರುವಂತಹ ಒಟ್ಟಾರೆ 193 ಹುದ್ದೆಗಳು ಹಾಸನ ಜಿಲ್ಲೆಯಲ್ಲಿರುವಂತಹದ್ದು ನಮಗೆ ಕಂಡು ಬರುತ್ತೆ. ನೋಡ್ರಿ ಸ್ನೇಹಿತರೆ, GPSTಯಲ್ಲಿ ಹೊಸ ಹುದ್ದೆಗಳನ್ನ ಸೃಷ್ಟಿಸಿದ ಮೇಲೆ ಕನ್ನಡ ಭಾಷಾ ಶಿಕ್ಷಕ ಅಂತ 1791 ಹುದ್ದೆಗಳು ನಮಗೆ ಕಂಡು ಬರ್ತವೆ. 517 ಇಂಗ್ಲಿಷ್ ಟೀಚರ್ ಕಂಡು ಬರ್ತವೆ. 1760 ನಮಗೆ ಮ್ಯಾಥ್ಸ್ ಸೈನ್ಸ್ ಟೀಚರ್ ಟೀಚರು, 436 ಬಯಾಲಜಿ ಟೀಚರು, 1078 ಸಮಾಜ ವಿಜ್ಞಾನ ಶಿಕ್ಷಕರು, 232 ಕಂಪ್ಯೂಟರ್ ಗಣಕ ವಿಜ್ಞಾನ ಶಿಕ್ಷಕರು ಸಿಗುವಂತಹದನ್ನ ನಾವು ನೋಡ್ಬೋದು ಸ್ನೇಹಿತರೆ. ಇಷ್ಟು GPTಯ ಹುದ್ದೆಗಳ ಒಂದು ವರ್ಗೀಕರಣದ ಮಾಹಿತಿ. ಇದರಲ್ಲಿ ಇಷ್ಟು ಹುದ್ದೆಗಳಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಅನುಗುಣವಾಗಿ ಕಡಿಮೆ ಸಂಖ್ಯೆಯ ಹುದ್ದೆಗಳು ಇರುವಂತಹದ್ದು ಇಂಗ್ಲಿಷ್ ವಿಷಯದಲ್ಲಿ, ನಂತರ ಬಯಾಲಜಿ ವಿಷಯದಲ್ಲಿ, ನಂತರ ನಂತರ ಸಮಾಜ ವಿಜ್ಞಾನ ಶಿಕ್ಷಕರಿಗೆ. ಸಮಾಜ ವಿಜ್ಞಾನದಲ್ಲಿ ಜಾಸ್ತಿ ಸಂಖ್ಯೆ ಇದ್ದಾರೆ, ಆದ್ರೆ ಹುದ್ದೆಗಳು ಕಡಿಮೆ ಇರುವಂತಹ. ನಂತರ ಬಯಾಲಜಿಯಲ್ಲಿ ಕಡಿಮೆ ಸಂಖ್ಯೆ ಇದ್ದಾರೆ, ಅವರಿಗೆ ಸೂಕ್ತವಾಗಿ ಕಾಂಪಿಟೇಟಿವ್ ಇದೆ. ಇಂಗ್ಲಿಷ್ ಟೀಚರ್ ಅಷ್ಟೇ ಅವರೇಜ್ ಆಗಿ ಒಂದಿಷ್ಟು ಜಾಸ್ತಿ ಜನ ಇದ್ದಾರೆ, ಅವರಿಗೂ ಸಹ ಅತಿ ಹೆಚ್ಚು ಒಂದಿಷ್ಟು ಕಡಿಮೆ ಇರುವಂತಹದ್ದು. ಯಾಕಂದ್ರೆ 1, 3, 4, 5, 6 ಇದ್ದಂತಹ ಹುದ್ದೆಗಳಲ್ಲಿ ಮೀಸಲಾತಿಗೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಒಂದಿಷ್ಟು ಕಷ್ಟ ಆಗುತ್ತೆ. ಯಾರು ಈ ಪಟ್ಟಿಯನ್ನ ನೋಡ್ತಿದ್ದೀರೋ, ಈ ಪಟ್ಟಿ ಅನುಸಾರ ನೀವು ಇಲ್ಲಿ ಯಾವ ಹುದ್ದೆಗಳನ್ನ 121 ಅರ್ಜಿ ಸಲ್ಲಿಸ್ತೀರಾ, ನಿಮ್ಮ ಮೀಸಲಾತಿ ಎಷ್ಟಿದೆ ಅನ್ನುವಂತಹದನ್ನ ಗಮನವಿಟ್ಟು ನೋಡ್ಕೊಳ್ಳಿ. ನಂತರ ನೀವು ಇಲ್ಲಿ 23 ಹುದ್ದೆಗಳಿಗೆ ಉಡುಪಿಗೆ ಅರ್ಜಿ ಸಲ್ಲಿಸ್ತೀರಾ, ಅಲ್ಲಿ ಮೀಸಲಾತಿಗೆ ಎಷ್ಟಿದಾವೆ ಅನ್ನುವಂಥದ್ದು ನೋಡ್ಕೊಂಡು ನಿಮಗೆ ಸೂಕ್ತವಾಗುವಂತಹ ಜಿಲ್ಲೆಯನ್ನ ಆ 2 ಆಯ್ಕೆ ಮಾಡ್ಕೊಳ್ಳಿ ಅಥವಾ 3 ಆಯ್ಕೆ ಮಾಡ್ಕೊಳ್ಳಿ. ನೀವು ಎಕ್ಸಾಮ್ ಬರೆಯೋಕೆ ಹೋಗುವಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಂಡು ಹೋಗಿ ಅನ್ನುವಂತಹ ಸ್ನೇಹಿತರೆ. ಇಷ್ಟು ಪಟ್ಟಿಯನ್ನ ಇದು ಸಿದ್ಧಪಡಿಸಿನಿ. ಏನಾದ್ರೂ ಒಂದಿಷ್ಟು ಅಂಕಿ ಸಂಖ್ಯೆಗಳು ಬೇರೆ ಜಿಲ್ಲೆಯಲ್ಲಿ ಮಿಸ್ ಆಗಿದ್ರು ಅದನ್ನ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅನ್ನುವಂತಹದ್ದು. ಒಟ್ಟಾರೆ ಇದು ಒಂದು ನಿಮಗೆ ಉಪಯುಕ್ತ ಆಗುತ್ತೆ. ಇನ್ನೇನು 18ನೇ ತಾರೀಕಿಂದ ಅರ್ಜಿ ಸಲ್ಲಿಸಲಾಗುತ್ತೆ.
ಇದನ್ನ ಪಟ್ಟಿಯನ್ನ ನೀವು ಒಂದ್ಸತಿ ಗಮನವಿಟ್ಟು ನೋಡ್ಕೊಂಡ್ರೆ, ನೀವು ಮತ್ತೆ ಯಾವುದೇ ಡಿಸ್ಟಿಕ್ ನಲ್ಲಿ ಹೋಗ್ಬಿಟ್ಟು ಮೀಸಲಾತಿಯನ್ನ ನೋಡ್ಕೊಂಡ್ರೆ ನಿಮಗೆ ಇನ್ನೂ ಸರಳ ಆಗುತ್ತೆ ಅನ್ನುವಂತಹದನ್ನ ಈ ಪಟ್ಟಿಯನ್ನ ವಿಶ್ಲೇಷಣೆಗೆ ಒಳಪಡಿಸಿ ಸ್ನೇಹಿತರೆ. ನೋಡಿ ಈಗ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ, ನಂತರ GPSTR ಅಲ್ಲಿ HK ವಿಭಾಗವನ್ನ ನೋಡೋಣ. 80% ಇರುವಂತಹದ್ದು. ಕಲಬುರಗಿಯಲ್ಲಿ ಸ್ನೇಹಿತರೆ 88 ಕನ್ನಡ ಟೀಚರು, 32 ಇಂಗ್ಲಿಷ್ ಟೀಚರು, ಮ್ಯಾಥ್ಸ್ ಸೈನ್ಸ್ ಟೀಚರ್ 167 ಇರುವಂತಹದ್ದು, ಬಯಾಲಜಿ ಟೀಚರ್ 44, ಸೈನ್ಸ್ ಸೋಷಿಯಲ್ ಸೈನ್ಸ್ ಟೀಚರ್ 26, ಕಂಪ್ಯೂಟರ್ 47, ಒಟ್ಟು 404 ಹುದ್ದೆಗಳಿದಾವೆ ಕಲಬುರಗಿಯಲ್ಲಿ. ಒಟ್ಟು 86% HK ಅವರೇ ಇದನ್ನ ಅರ್ಜಿಯನ್ನ ಸಲ್ಲಿಸ್ತಾರೆ. ನಂತರ ಕೊಪ್ಪಳದಲ್ಲಿ 164 ಇದನ್ನು ನೋಡಿ ಟೀಚರ್, 68 ಕನ್ನಡ ಟೀಚರ್ ಅನ್ನುವಂತಹದ್ದು, 24 ಇಂಗ್ಲಿಷ್ ಟೀಚರು, 151 ಮ್ಯಾಥ್ಸ್ ಟೀಚರು, ನಂತರ 50 ಬಯಾಲಜಿ ಟೀಚರು, 110 ಸೋಷಿಯಲ್ ಸೈನ್ಸ್ ಟೀಚರು, 48 ಕಂಪ್ಯೂಟರ್ ಸೈನ್ಸ್ ಟೀಚರು. ಒಟ್ಟಾರೆ 547 ಹುದ್ದೆಗಳಿದಾವೆ. 80%ಕ್ಕೆ ಕೊಪ್ಪಳದವರೇ ಇದನ್ನ HK ಅವರೇ ಇದನ್ನ ಅರ್ಜಿ ಬರೀಬೇಕಾಗುತ್ತೆ ಎಕ್ಸಾಮು. ನಂತರ ಬೆಂಗಳೂರು ಸೆಂಟ್ರಲ್ ಅಲ್ಲಿ HK ಅವರಿಗೆ 8% ಹುದ್ದೆಗಳನ್ನು ಕೊಡ್ತಾರೆ. ಅಲ್ಲೂ ಸಹ ಕನ್ನಡ ಭಾಷಾ ಶಿಕ್ಷಕರ 5, ಇಂಗ್ಲಿಷ್ ಟೀಚರು 10, ನಂತರ ಮ್ಯಾಥ್ಸ್ ಸೈನ್ಸ್ ಟೀಚರು 5, ನಂತರ 68 ಟೀಚರು 7, ಸೋಷಿಯಲ್ ಸೈನ್ಸ್ ಟೀಚರ್ 14, ಕಂಪ್ಯೂಟರ್ ಸೈನ್ಸ್ ಟೀಚರ್ 1, ಒಟ್ಟು 42 ಹುದ್ದೆಗಳು 8%ಗೆ ಇರುವಂತಹದ್ದು. ನಂತರ ಬೆಂಗಳೂರು ಉತ್ತರ 8% ಅನ್ನ ಕೊಟ್ಟಿರ್ತಾರೆ, ಅಲ್ಲೂ ಸಹ 4 ಹುದ್ದೆಗಳು. ನಂತರ ಇಂಗ್ಲಿಷ್ ಟೀಚರ್ 10, ಮ್ಯಾಥ್ಸ್ ಸೈನ್ಸ್ ಟೀಚರ್ 3, ಬಯಾಲಜಿ ಟೀಚರ್ 5, ನಂತರ ಸೋಷಿಯಲ್ ಸೈನ್ಸ್ ಟೀಚರ್ 3, ನಂತರ ಕಂಪ್ಯೂಟರ್ ಟೀಚರ್ 1, ಒಟ್ಟು 26 ಹುದ್ದೆಗಳು 8% ಇರುವಂತಹದ್ದು. HK ಅವರಿಗೆ 3 ಅವಕಾಶಗಳಿರ್ತವೆ. ಒಂದು ನಾವಿರುವಂತಹ 4 ಅವಕಾಶಗಳು, ತಾವು ಬರೆಯುವಂತಹ 80% ಅಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹದ್ದು, ನಂತರ 20% ಅರ್ಜಿ ಸಲ್ಲಿಸುವಂತಹದ್ದು, ನಂತರ ಇನ್ನೊಂದು ಬೆಂಗಳೂರಲ್ಲಿ 8%ಗೆ ಅರ್ಜಿ ಸಲ್ಲಿಸುವಂತಹದ್ದು, ನಂತರ ಈ ಕರ್ನಾಟಕದಲ್ಲಿ ಕಾಲ್ ಮಾಡಿರುವಂತಹ ಬೇರೆ ಜಿಲ್ಲೆಗಳಲ್ಲಿ ಕಾಲ್ ಮಾಡಿರುವಂತಹ ಜಿಲ್ಲೆಗಳಿಗೂ ಸಹ ಅರ್ಜಿ ಸಲ್ಲಿಸಿ ನೀವು ಎಕ್ಸಾಮ್ ಅನ್ನ ಬರೀಬಹುದು. ಒಟ್ಟು 4 ಜಿಲ್ಲೆಗಳಿಗೆ ನೀವು 4 ಅರ್ಜಿಗಳನ್ನ ಏಕಮಾತ್ರದಲ್ಲಿ ಸಲ್ಲಿಸಿ ನೀವು ಪರೀಕ್ಷೆಯನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಇದು ನಿಮಗಿರುವಂತಹ ಒಂದು ಸುವರ್ಣ ಅವಕಾಶ. ಇದನ್ನೆಲ್ಲರೂ ಸಹ ಬಳಸ್ಕೊಳ್ಳಿ ಸ್ನೇಹಿತರೆ. ಈ ಮಾಹಿತಿ ಗೊತ್ತಿರೋದಿಲ್ಲ, ನೀವು 2 ಕಡೆ ಮಾತ್ರ ಬರೆದಿರ್ತೀರಾ. ಹಾಗಾಗಿ ಎಲ್ಲರೂ ಒಂದ್ ಕಡೆನಾದ್ರೂ ನೀವು ಆಯ್ಕೆ ಆಗುವಂತ ಸಾಧ್ಯತೆ ಇರುತ್ತೆ 4 ಕಡೆ ಅರ್ಜಿಯನ್ನು ಸಲ್ಲಿಸಿದೆ ಅನ್ನುವಂತಹದ್ದು. ನಂತರ ಬಳ್ಳಾರಿ HK ಭಾಗದಲ್ಲಿ 46 ಕನ್ನಡ ಟೀಚರ್ ಇರುವಂತಹದ್ದು, ಇಂಗ್ಲಿಷ್ ಟೀಚರು 17 ಇರುವಂತಹದ್ದು, 120 ಸೋಷಿಯಲ್ ಮ್ಯಾಥ್ಸ್ ಸೈನ್ಸ್ ಟೀಚರ್ ಇರುವಂತಹದ್ದು, 33 ಬಯಾಲಜಿ, 33 ಸೋಷಿಯಲ್ ಸೈನ್ಸ್, 34 ಕಂಪ್ಯೂಟರ್ ಟೀಚರು. ಒಟ್ಟಾರೆ 303 ಹುದ್ದೆಗಳು ಬಳ್ಳಾರಿಯಲ್ಲಿದೆ 80%ಕ್ಕೆ. ಬೀದರಲ್ಲಿ 25 ಕನ್ನಡ ಟೀಚರು, ಇಂಗ್ಲಿಷ್ ಟೀಚರ್ 14, ನಂತರ ಮ್ಯಾಥ್ಸ್ ಸೈನ್ಸ್ ಟೀಚರ್ 84, ಬಯಾಲಜಿ ಟೀಚರ್ 12, ನಂತರ ಸೋಷಿಯಲ್ ಸೈನ್ಸ್ ಟೀಚರ್ 14, ನಂತರ ಕಂಪ್ಯೂಟರ್ ಟೀಚರ್ 20, 171 ಹುದ್ದೆಗಳಿರುವಂತಹದ್ದು. ಒಟ್ಟು 80%ಕ್ಕೆ ಇದನ್ನ ಅರ್ಜಿಯನ್ನ ಬರೀತಾರೆ. ನಂತರ ವಿಜಯನಗರದಲ್ಲಿ 36 ಕನ್ನಡ ಟೀಚರು, ನಂತರ ಇಲ್ಲಿ ಇಂಗ್ಲಿಷ್ ಟೀಚರ್ 12 ಇರುವಂತಹದ್ದು, 133 ಮ್ಯಾಥ್ಸ್ ಸೈನ್ಸ್ ಟೀಚರು, 27 ಬಯಾಲಜಿ ಟೀಚರು, ನಂತರ ಸೋಷಿಯಲ್ ಸೈನ್ಸ್ 24, ನಂತರ ಕಂಪ್ಯೂಟರ್ ಟೀಚರ್ 20, ಒಟ್ಟಾರೆ 252 ಹುದ್ದೆಗಳು GPSTR ಅಲ್ಲಿ ಅರ್ಜಿ ಸಲ್ಲಿಸುವಂತಹದ್ದು. 80% ಅಷ್ಟು ಹುದ್ದೆಗಳಿರುವಂತಹದ್ದು. ನಂತರ ಯಾದಗಿರಿಯಲ್ಲಿ 124 ಕನ್ನಡ ಟೀಚರು, 28 ಇಂಗ್ಲಿಷ್ ಟೀಚರು, 128 ಮ್ಯಾಥ್ಸ್ ಸೈನ್ಸ್ ಟೀಚರು, 57 ಬಯಾಲಜಿ ಟೀಚರು, ಸೋಷಿಯಲ್ ಸೈನ್ಸ್ 37, ಕಂಪ್ಯೂಟರ್ ಸೈನ್ಸ್ 28, ಒಟ್ಟಾರೆ 402 ಹುದ್ದೆಗಳನ್ನ ಸಲ್ಲಿಸಿರುವಂತದ್ದು 80%ಕ್ಕೆ. ನೋಡ್ಬೋದು, ಇದು ಒಟ್ಟಾರೆ ಶಿಕ್ಷಕರ ಒಂದಿಷ್ಟು ಮಾಹಿತಿ ಆಗುತ್ತೆ. ಅತಿ ಹೆಚ್ಚು ನಾವಿಲ್ಲಿ ಫಸ್ಟ್ನೇ ಸ್ಥಾನದಲ್ಲಿ ಮ್ಯಾಥ್ಸ್ ಸೋಷಿಯಲ್ ಸೈನ್ಸ್ ಟೀಚರ್ 791 ಇದೆ. ಯಾರೆಲ್ಲ ಸೈನ್ಸ್ ಮ್ಯಾಥ್ಸ್ ಓದ್ಕೊಂಡಿರ್ತೀರೋ ಅವರೆಲ್ಲ ಸಹ ಇದಕ್ಕೆ ಅರ್ಹರಿದ್ರೆ ಚೆನ್ನಾಗಿ ಓದ್ಕೊಂಡು ಕಾಂಪಿಟೇಷನ್ ಮಾಡಿ ಸ್ನೇಹಿತರೆ. ಅದನ್ನ ಬಿಟ್ರೆ ನಂತರ ಹುದ್ದೆಗಳಿರುವಂತಹದ್ದು ಕನ್ನಡ ಭಾಷಾ ಶಿಕ್ಷಕ ಹುದ್ದೆ 512ಗಳಿದ್ದಾವೆ. ಇಲ್ಲಿ ಅತಿ ಹೆಚ್ಚು ಹುದ್ದೆಗಳಿರುವಂತಹದ್ದು ಕೊಪ್ಪಳ ಜಿಲ್ಲೆಯಲ್ಲಿ 164, ಸೆಕೆಂಡ್ ಬಂದ್ಬಿಟ್ಟು ಯಾದಗಿರಿಯಲ್ಲಿ, ನಂತರ ಥರ್ಡ್ ಬಂದ್ಬಿಟ್ಟು ಕಲಬುರಗಿ ಜಿಲ್ಲೆಯಲ್ಲಿ. ಹಾಗಾಗಿ ನೀವು ಸಹ ಒಳಗಡೆ ಇರುವಂತಹ ಜಿಲ್ಲೆವಾರು 2, 3 ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಒಂದು ಹುದ್ದೆಗೆ ನೀವು ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡು ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ. ಇನ್ನ ಮಿಕ್ಕ ವಿಜಯನಗರ ಇರ್ಬೋದು, ಬೀದರ್ ಇರ್ಬೋದು, ಬಳ್ಳಾರಿ, ಈ 3 ಜಿಲ್ಲೆಗಳಲ್ಲಿ ಆವರೇಜ್ ಅಲ್ಲಿ ಪೋಸ್ಟ್ ಇರುವಂತಹದ್ದು ಕನ್ನಡ ಭಾಷಾ ಶಿಕ್ಷಕ. ನಿನ್ನ ಕೊಪ್ಪಳ, ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಒಂದಿಷ್ಟು ಮೆಜಾರಿಟಿ ಕನ್ನಡ ಭಾಷಾ ಶಿಕ್ಷಕ ಹುದ್ದೆ ಇದಾವೆ. ಸಮಗ್ರವಾಗಿ ನೋಡ್ಕೊಂಡು ಅರ್ಜಿಯನ್ನ ನೀವು ಸಲ್ಲಿಸಿ ಮತ್ತು ಸರಿಯಾದ ರೀತಿಯಲ್ಲಿ ಓದ್ಕೊಂಡು ಎಕ್ಸಾಮ್ ಅನ್ನ ಬರೀರಿ ಅಂತ ಸ್ನೇಹಿತರೆ. ಇಷ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು GPSTR ಹುದ್ದೆಗಳ ಒಂದು ವರ್ಗೀಕರಣದ ಮಾಹಿತಿ. ನಂತರ ಸ್ನೇಹಿತರೆ ಬರುವಂತಹದ್ದು HSTR ಹುದ್ದೆಗಳ ಮಾಹಿತಿ. ಪ್ರೌಢಶಾಲಾ ಶಿಕ್ಷಕರು, ಇದರಲ್ಲಿ RPC ಮತ್ತು HK ಎರಡನ್ನೂ ವಿಶ್ಲೇಷಣೆಯನ್ನ ಒಳಪಡಿಸಿದ್ದೇನೆ ಸ್ನೇಹಿತರೆ. ಇದೊಂದು ನಿಮಗೆ ಗಮನದಲ್ಲಿರಬೇಕು. ಸುಮಾರು 10ಕ್ಕಿಂತ ಹೆಚ್ಚು ವರ್ಷಗಳಾಗಿದ್ದಾವೆ ಪ್ರೌಢಶಾಲಾ ಶಿಕ್ಷಕ ಹುದ್ದೆಯನ್ನ ಅರ್ಜಿ ಕರೆದಲೆ. 2015ರಲ್ಲಿ ಅರ್ಜಿಯನ್ನ ಕರೆದಿದ್ದಂತಹದ್ದು. ಅದನ್ನ ಬಿಟ್ರೆ ಇವಾಗಲೇ ಅರ್ಜಿಯನ್ನ ಕರೀತಿರುವಂತಹದ್ದು. ಹಾಗಾಗಿ ಇದಕ್ಕೆ ತುಂಬಾ ಕಾಂಪಿಟೇಷನ್ ಇರುತ್ತೆ. 10 ವರ್ಷಗಳ BEd ಮಾಡಿರುವಂತಹ ಅಭ್ಯರ್ಥಿಗಳ ಒಂದು ಪ್ರೌಢಶಾಲಾ ಶಿಕ್ಷಕ ಹುದ್ದೆಯ ಒಂದು ಕಾಂಪಿಟೇಷನ್ ಇರುತ್ತೆ. GPSTR ಎಲ್ಲ ಸಾಕಷ್ಟು ಸತಿ ಮಾಡಿದಾನೆ, ಆದ್ರೆ ಹೈಸ್ಕೂಲ್ ಟೀಚರ್ ಮಾಡಿರುವಂತಹದ್ದು ಇದೆ. ಹಾಗಾಗಿ ಸಾಕಷ್ಟು ಹುದ್ದೆಗಳು ಇದಾವೆ, ಅವನ್ನ ಗಮನವಿಟ್ಟಿಟ್ಕೊಬೇಕು.
ಇಡೀ HK ಹೊರತುಪಡಿಸಿ ಮಿಕ್ಕ 2,000 ಪೋಸ್ಟ್ ಕರ್ನಾಟಕ ನಾನ್ HK ಇದ್ರೆ HKಗೆ 2,000 ಪೋಸ್ಟ್ಗಳಿರುವಂತಹ ನೋಡ್ಬೋದು. ಒಂದಿಷ್ಟು ವಿಶ್ಲೇಷಣೆಯನ್ನ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಡಿವಿಷನ್ ವೈಸ್ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ. 4 ಕಂದಾಯ ವಿಭಾಗಗಳಿರುವಂತಹ ನೋಡ್ಬೋದು ಕರ್ನಾಟಕದಲ್ಲಿ. ಆ ವಿಭಾಗವಾರು ಅರ್ಜಿಯನ್ನ ಸಲ್ಲಿಸಿರುವಂತಹದ್ದು. ನೀವು ಮೈಸೂರು ವಿಭಾಗದಲ್ಲಿ ನೋಡೋದಿದ್ರೆ ಕನ್ನಡ ಟೀಚರ್ 169, ಇಂಗ್ಲಿಷ್ ಟೀಚರ್ 170, ಕಲಾ ಟೀಚರ್ 83. ಮೊದಲೆಲ್ಲ ಕಾಲ್ ಮಾಡುವಾಗ ಒಂದೇ ಸತಿ ಕಾಲ್ ಮಾಡ್ತಿದ್ದೆ, ಈಗ ಮೀಡಿಯಂ ಆಗಿದೆ, ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಅಂತ ಹೇಳ್ಬಿಟ್ಟು. ಸಮಾಜ ವಿಜ್ಞಾನ ಶಿಕ್ಷಕರು 83, ಕನ್ನಡ ಮಾಧ್ಯಮ 83, ಸಮಾಜ ವಿಜ್ಞಾನ ಕಲಾ ಟೀಚರು ಇಂಗ್ಲಿಷ್ ಮೀಡಿಯಂ 126 ಇರುವಂತಹದ್ದು. ಬಯಾಲಜಿ ಕನ್ನಡ ಟೀಚರ್ 76, ಬಯಾಲಜಿ ಇಂಗ್ಲಿಷ್ ಟೀಚರ್ 90, ನಂತರ ಫಿಸಿಕಲ್ ಎಜುಕೇಶನ್ 34. ಒಟ್ಟಾರೆ 748 ಹುದ್ದೆಗಳು ನಮಗೆ ಮೈಸೂರು ವಿಭಾಗದಲ್ಲಿ ಒಂದರಲ್ಲೇ ಸಿಗುವಂತಹದ್ದು ನೋಡ್ಬೋದು. ನಂತರ ಬೆಂಗಳೂರು ಡಿವಿಷನ್ ನೋಡಿದಾಗ 199 ಹುದ್ದೆಗಳು ನಮಗೆ ಕಂಡು ಬರ್ತವೆ. ಈ 199 ಹುದ್ದೆಗಳು ಕನ್ನಡ ಭಾಷಾ ಶಿಕ್ಷಕ ಹುದ್ದೆ ಇದಾವೆ. ಇಲ್ಲಿ ಇಂಗ್ಲಿಷ್ ಟೀಚರ್ 201 ಇದೆ ನೋಡಿ ಸ್ನೇಹಿತರೆ. ನಂತರ ಕಲಾ ಟೀಚರ್ ಕನ್ನಡ ಮಾಧ್ಯಮ 90, ಕಲಾ ಟೀಚರ್ ಇಂಗ್ಲಿಷ್ ಮಾಧ್ಯಮ 142, ನಂತರ ಬಯಾಲಜಿ ಕನ್ನಡ ಟೀಚರ್ 64, ಬಯಾಲಜಿ ಇಂಗ್ಲಿಷ್ ಟೀಚರ್ 76, ನಂತರ ಫಿಸಿಕಲ್ ಎಜುಕೇಶನ್ ಟೀಚರ್ 45. ಒಟ್ಟಾರೆ 817 ಹುದ್ದೆಗಳು ನಮಗೆ ಬೆಂಗಳೂರು ವಿಭಾಗದಲ್ಲಿ ಸಿಗ್ತವೆ. ನಂತರ ಬೆಂಗಳೂರು ಅಂದ ತಕ್ಷಣ ನಮಗೆ ಇದು 92%, ನಿನ್ನ 8% ಏನಾಗಿದೆ ಬೆಂಗಳೂರಲ್ಲಿ HK ಅವರಿಗೆ ಆಯ್ಕೆ ಆಗೋದಕ್ಕೆ ಅವಕಾಶ ಇರುತ್ತೆ, ಅದನ್ನು ಮುಂದೆ ಹೇಳ್ತೇನೆ. ನಂತರ ಕಲಬುರಗಿಯಲ್ಲಿ ಸ್ನೇಹಿತರೆ 445, ಇದು HK ಅವರಿಗೆ ಬರುತ್ತೆ, HK ವಿಭಾಗದಲ್ಲಿಗೆ ಬರುವಂತಹದ್ದು. 445 ಬರೀ ಕನ್ನಡ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗಳಿರುವಂತದ್ದು ನೋಡ್ಬೋದು. ಇದೊಂದು ಸುವರ್ಣ ಅಕ್ಷರ. ಮತ್ತೆ ಕಲಬುರಗಿ 20% ಅಲ್ಲೂ 108 ಹುದ್ದೆಗಳು. ಎರಡನ್ನು ಪರಿಗಣಿಸಿದ್ರೆ 600ಕ್ಕೂ ಹೆಚ್ಚು ಹುದ್ದೆಗಳು ಬರೀ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗಳೇ ಒಬ್ಬ HK ಅಭ್ಯರ್ಥಿಗೆ ಕಾಂಪಿಟೇಟಿವ್ ಆಗಿ ಸಿಗುತ್ತೆ. ನಂತರ 448 ಇಂಗ್ಲಿಷ್ ಟೀಚರ್ ಇದಾವೆ, ಇದು ಸುವರ್ಣ ಅವಕಾಶ. HK ವಿಭಾಗದಲ್ಲಿ ಯಾರೆಲ್ಲ ಇಂಗ್ಲಿಷ್ ಅಭ್ಯರ್ಥಿಗಳಿರ್ತಾರೆ ಅವರಿಗೆ. 177 ಕಲಾ ಟೀಚರ್ ಕನ್ನಡ ಮಾಧ್ಯಮ, ಕಲಾ ಟೀಚರ್ ಇಂಗ್ಲಿಷ್ ಮಾಧ್ಯಮ 271, ನಂತರ ಬಯಾಲಜಿ ಕನ್ನಡ ಟೀಚರ್ 204, ಬಯಾಲಜಿ ಇಂಗ್ಲಿಷ್ ಟೀಚರ್ 244, ಫಿಸಿಕಲ್ ಎಜುಕೇಶನ್ ಟೀಚರ್ ನೋಡಿ ಸ್ನೇಹಿತರೆ 262 ಹುದ್ದೆಗಳಿವೆ. ಇದೊಂದು ಸುವರ್ಣಾವಕಾಶ. ಟೋಟಲ್ 2051 ಹುದ್ದೆಗಳು HK ವಿಭಾಗಕ್ಕೆ 80% ಅಲ್ಲೇ ಹುದ್ದೆಗಳಿರುವಂತಹದ್ದು ನೋಡ್ಬೋದು. ಪ್ರೌಢಶಾಲಾ ಶಿಕ್ಷಕರಾಗೋದಕ್ಕೆ ಯಾರೆಲ್ಲ HK ವಿಭಾಗದಲ್ಲಿ BEd ಮುಗಿಸ್ಕೊಂಡು TT ಓದ್ತಿದ್ರು ಸ್ನೇಹಿತರೆ, ಕುತ್ಕೊಂಡು ಓದಿ, ನಿಮಗೆ ಆರಾಮಾಗಿ ಹುದ್ದೆ ಅನ್ನುವಂತಹದ್ದು ನಿಮಗೆ ಆಯ್ಕೆ ಆಗೋಕ್ಕೆ ಸಾಧ್ಯತೆ ಆಗುತ್ತೆ. ಈ ಹುದ್ದೆಗಳ ಮಾಹಿತಿಯನ್ನು ನೋಡಿ, ಮತ್ತೆ ಮೀಸಲಾತಿಯನ್ನು ನೋಡಕ್ಕೆ ಹೋಗೋದಿಲ್ಲ. ನೀವು ಯಾವ ಮೀಸಲಾತಿ ಇದ್ರು ಮೀಸಲಾತಿ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ಓದಿ ಆಯ್ಕೆ ಆಗುವಂತಹದ್ದು ಬಹಳ ಮುಖ್ಯ ಸ್ನೇಹಿತರೆ. ಈ ವರ್ಷ ಕಾಲ್ ಮಾಡಿರೋದ್ ಬಿಟ್ಟರೆ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಇನ್ನು ಎಷ್ಟು ವರ್ಷಗಳು ತೆಗೆದುಕೊಂತ ಹೋಗುತ್ತಿಲ್ಲ ಅಧಿಸೂಚನೆಯನ್ನು ನೋಡಿಸೋದಕ್ಕೆ. ಹಾಗಾಗಿ ಸಿಕ್ಕಿರುವಂತಹ ಅವಕಾಶವನ್ನು ಸರಿಯಾಗಿ ಉಪಯೋಗವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಬರುವಂತಹದ್ದು 8%, ಇಲ್ಲಿ 92% ಅಂತ ಕೊಟ್ಟಲಾಗಿದೆ. 8% ಅಲ್ಲಿ ಕನ್ನಡ ಭಾಷಾ ಶಿಕ್ಷಕರು 2 ಹುದ್ದೆಗಳಿದಾವೆ, ಇದು HK ಅವರಿಗೆ ಬರುತ್ತೆ. ನಂತರ ಇಂಗ್ಲಿಷ್ ಟೀಚರ್ 3 ಇರುವಂತಹದ್ದು, ಕನ್ನಡ ಟೀಚರ್ 2 ಇರುವಂತಹದ್ದು ಕನ್ನಡ ಮಾಧ್ಯಮ, ಮತ್ತೆ ಇಂಗ್ಲಿಷ್ ಮಾಧ್ಯಮ ಕಲಾ ಟೀಚರ್ 2 ಇರುವಂತಹದ್ದು, ಬಯಾಲಜಿ ಟೀಚರ್ 2 ಕನ್ನಡ ಮಾಧ್ಯಮ, ಬಯಾಲಜಿ ಟೀಚರ್ ಇಂಗ್ಲಿಷು 2 ಇರುವಂತಹದ್ದು, ಫಿಸಿಕಲ್ ಎಜುಕೇಶನ್ ಟೀಚರ್ 2 ಇರುವಂತಹದ್ದು. ಒಟ್ಟಾರೆ 15 ಹುದ್ದೆಗಳನ್ನ ಕೊಡಲಾಗಿದೆ. ಬೆಂಗಳೂರು ಡಿವಿಷನ್ ಅಲ್ಲಿ HK ಅವರಿಗೆ ಆಯ್ಕೆ ಆಗೋದಕ್ಕೆ 8% ಇರುವಂತಹದ್ದು. ನಂತರ ಕಲಬುರಗಿಯಲ್ಲಿ 20%, HK ಮತ್ತು ನಾನ್ HK ಇಬ್ರು ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಇಲ್ಲಿ 108 ಹುದ್ದೆಗಳು ಕನ್ನಡ ಭಾಷಾ ಶಿಕ್ಷಕ ಹುದ್ದೆ ಇದಾವೆ. ಇಂಗ್ಲಿಷ್ ಟೀಚರ್ 107 ಇರುವಂತಹದ್ದು, ಕಲಾ ಟೀಚರ್ 41, ಕಲಾ ಟೀಚರ್ ಇಂಗ್ಲಿಷ್ 64, ಬಯಾಲಜಿ ಟೀಚರ್ 48, ಬಯಾಲಜಿ ಟೀಚರ್ ಇಂಗ್ಲಿಷ್ ಮೀಡಿಯಂ 57, ಫಿಸಿಕಲ್ ಎಜುಕೇಶನ್ ಟೀಚರ್ 63 ಸ್ನೇಹಿತರೆ. ಒಟ್ಟಾರೆ ಕಲಬುರಗಿಯಲ್ಲಿ ನೀವು 488 ಹುದ್ದೆಗಳು 20%ಗೆ ಹುದ್ದೆಗಳಿದಾವೆ. ಇದ್ರಲ್ಲೂ ಸಹ ಏನಾಗಬಹುದು ನಾನ್ HK ಅವರು ಆಯ್ಕೆ ಆಗುವ ಸಾಧ್ಯತೆ ಸ್ನೇಹಿತರೆ. ಇದನ್ನ ಸರಿಯಾಗಿ ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ನಂತರ ಬೆಳಗಾವಿಯಲ್ಲಿ 192, ಬೆಳಗಾವಿ ಡಿವಿಷನ್ ಅಲ್ಲಿ 192 ಹುದ್ದೆಗಳಿದ್ದಾವೆ ಕನ್ನಡ ಭಾಷಾ ಶಿಕ್ಷಕ ಹುದ್ದೆ. 205 ಇಂಗ್ಲಿಷ್ ಟೀಚರ್ ಇದಾವೆ. 90 ಹುದ್ದೆಗಳು ಕಲಾ ಟೀಚರ್ ಕನ್ನಡ ಮಾಧ್ಯಮ, ಕಲಾ ಟೀಚರ್ ಇಂಗ್ಲಿಷು 134 ಇರುವಂತಹದ್ದು, ಬಯಾಲಜಿ ಕನ್ನಡ ಟೀಚರ್ 75, ಬಯಾಲಜಿ ಇಂಗ್ಲಿಷ್ ಟೀಚರ್ 91, ಫಿಸಿಕಲ್ ಎಜುಕೇಶನ್ ಟೀಚರ್ 44 ಇರುವಂತಹದ್ದು. ಒಟ್ಟಾರೆ 831 ಹುದ್ದೆಗಳು ಸ್ನೇಹಿತರೆ ನಮಗೆ ಬೆಳಗಾವಿ ಡಿವಿಷನ್ ಅಲ್ಲಿ ಸಿಗ್ತವೆ. ಇಷ್ಟು HSTR ಹುದ್ದೆಗಳ ಒಂದು ವರ್ಗೀಕರಣ. ಇದ್ರಲ್ಲಿ ಯಾವ್ದಾದ್ರು ಗೊಂದಲ ಇಲ್ಲದಂತೆ ನೀವು ಅರ್ಜಿಯನ್ನ ಸಲ್ಲಿಸಿ, ಯಾವ ಡಿವಿಷನ್ ಇರುತ್ತೋ ಆ ಡಿವಿಷನ್ ಗೆ ಅರ್ಜಿಯನ್ನು ಸಲ್ಲಿಸಿ. ಯಾವ್ದಾರ 2 ಡಿವಿಷನ್ ಗೆ ಅರ್ಜಿಯನ್ನು ಸಲ್ಲಿಸಿ, ಆಮೇಲೆ ನಿಮಗೆ ಚಾಯ್ಸ್ ಮಾಡ್ಕೊಂಡು ಬೇಕಾದ್ರೆ ಅರ್ಜಿಯನ್ನು ನೋಡ್ಬಿಟ್ಟು ಬೇಕಾದ್ರೆ ನೀವು ಹುದ್ದೆಯನ್ನ ಪರೀಕ್ಷೆಯನ್ನ ಬರೀಬಹುದು. ಒಟ್ಟಾರೆ ನೋಡಿದ್ರೆ ನೀವು ಕನ್ನಡ ಶಿಕ್ಷಕರೇ 1115 ಹುದ್ದೆಗಳು, ಇಂಗ್ಲಿಷ್ ಟೀಚರ್ 1134, ಕಲಾ ಟೀಚರ್ ಕನ್ನಡ ಮಾಧ್ಯಮ 483, ಇಂಗ್ಲಿಷ್ ಟೀಚರ್ ಕಲಾ ಮಾಧ್ಯಮ ಕನ್ನಡ ಕಲಾ ಟೀಚರು 739 ಇರುವಂತಹದ್ದು. ಅತಿ ಹೆಚ್ಚು ಇಂಗ್ಲಿಷ್ ಮಾಧ್ಯಮದಲ್ಲಿ ಹುದ್ದೆಗಳಿರುವಂತದ್ದು ನಮಗೆ ಕಂಡು ಬರುತ್ತೆ. ಬಯಾಲಜಿ ಕನ್ನಡ ಟೀಚರ್ 469 ಆದ್ರೆ, ನಂತರ ಬಯಾಲಜಿ ಇಂಗ್ಲಿಷ್ ಟೀಚರ್ 560 ಹುದ್ದೆಗಳಿರುವಂತಹದ್ದು, ಫಿಸಿಕಲ್ ಎಜುಕೇಶನ್ ಟೀಚರ್ 450. ಒಟ್ಟಾರೆ ಇಷ್ಟು ಹುದ್ದೆಗಳನ್ನು ಸ್ನೇಹಿತರೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ.
ನೀವು ಇನ್ನೇನು 18ನೇ ತಾರೀಕಿನ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗೋದ್ರಿಂದ ಈ ಹುದ್ದೆಗಳ ಅಷ್ಟು ವರ್ಗೀಕರಣದ ಮಾಹಿತಿ ನಿಮಗೆ ತಲೆಗಿಲ್ಲಿ. ನೀವು ಎಲ್ಲಿಗೆ ಅರ್ಜಿ ಸಲ್ಲಿಸಬೇಕು, ಮೀಸಲಾತಿ ಎಷ್ಟಿರ್ಬೇಕು, ನಾನು ಯಾವ ಹುದ್ದೆಯನ್ನು ಆಯ್ಕೆ ಮಾಡ್ಕೊಬೇಕು, ನಂತರ ಎಷ್ಟು ಅರ್ಜಿಯನ್ನ ಸಲ್ಲಿಸಬೇಕು, ನಾನು ಎಷ್ಟು ಹುದ್ದೆಗಳಿಗೆ ಅರ್ಹತೆ ಇದ್ದೀನಿ ಎನ್ನುವಂತಹದ್ದು ನಿಮಗೆ ಈಗ ಸ್ಪಷ್ಟ ಈ ಪಟ್ಟಿಯನ್ನ ನೋಡಿದ್ಮೇಲೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಅಂತ ತಿಳ್ಕೊಂತೀನಿ ಸ್ನೇಹಿತರೆ. ಇದೇ ತರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಕರ್ನಾಡು ಜಾಬ್ ಆರ್ಡರ್ಸ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ. ಹೆಚ್ಚು ಮಾಹಿತಿಗಳನ್ನು ನಾನು ಇದರಲ್ಲಿ ಹಂಚ್ಕೊಡ್ತೇನೆ. ಯಾರೆಲ್ಲ ಇನ್ನು ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿರೋ, ಇಲ್ಲಿ ಉಚಿತ ತರಗತಿಗಳನ್ನ HSTR ಮತ್ತು PSTR ದೃಷ್ಟಿಕೋನದಲ್ಲಿ ತರಗತಿಗಳನ್ನು ನಡೆಸಲಾಗ್ತಿದೆ. ಈ ತರಗತಿಗಳ ಉಪಯೋಗವನ್ನ ಪಡ್ಕೊಳ್ತಿ ಅಂತ ಸ್ನೇಹಿತರೆ. ಈ ಕೊಟ್ಟಿರುವಂತಹ ಅಂಕಿಅಂಶಗಳಲ್ಲಿ ಕೆಲವೊಂದು ಜಿಲ್ಲೆಗಳದ್ದು ಏನಾದ್ರು ಅಂಶ ಬಿಟ್ಟೋಗಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅದನ್ನ ಇನ್ನೂ ಸಹ ಅಪ್ಡೇಟ್ ಮಾಡ್ಕೊಂಡು ನಿಮಗೆ ಮುಂದಿನ ಹಂತದಲ್ಲಿ ಆ ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲರೂ ಸಹ ತಮಗೆ ಒಳ್ಳೇದಾಗಲಿ ಅಂತ ಯಶಸ್ವಿಯಾಗಿ ಅರ್ಜಿಯನ್ನ ಸಲ್ಲಿಸಿ, ಯಾವುದೇ ತಪ್ಪುಗಳಿಲ್ಲದೆ ಎಲ್ಲಾ ದಾಖಲಾತಿಗಳನ್ನ ಸಿದ್ಧಪಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಮತ್ತೆ ಆದಾಯ ಸರ್ಟಿಫಿಕೇಟ್ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಈ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆನೆ ಮಾಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸ್ತೀವಿ ಅಂತ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಂದನೆಗಳು.